ಬರೀಗ ನಮ್ಮ ಫಸ್ಟ್ ಕ್ಲಾಸ್ ಎ ಸಿದ ಇಂಟೀರಿಯರ್ ನೋಡೋಣ ಅಂತ. ಒಳಗೆ ಕೂಪ್ ಸಿಕ್ಕತ್ರಿ. ಹೌದಾ, ನನಗೆ ಡಿ ನಂಬರ್ ಕೂಪ್ ಸಿಕ್ಕತ್ತೆ. ಲಾಂಗ್ ರನ್ನಿಂಗ್ ಟ್ರೈನ್ ಇದೆ ಜೋಧ್ಪುರ ಎಕ್ಸ್ಪ್ರೆಸ್, ಅದನ್ನು ಓವರ್ಟೇಕ್ ಮಾಡತ್ತಿದ್ವಿ. ಹಿಂಗೆ ಮಸ್ತ್ ಊಟ, ಫಸ್ಟ್ ಎ ಸಿ ಕೂಪ್, ರಾಣಿ ಚೆನ್ನಮ್ಮ ಎಕ್ಸ್ಪ್ರೆಸ್. ಅಷ್ಟು ಬೇಗ 50,000 ಸಬ್ಸ್ಕ್ರೈಬರ್ಸ್ ತಲುಪ್ತೇವಲ್ಲ, ಅಷ್ಟು ಬೇಗ ನಾನು 5 ಜನ ನನ್ನ ಜೊತೆನ ಕರ್ಕೊಂಡು ಟ್ರಾವೆಲ್ ಮಾಡ್ತೇನೆ ರೀ ಫಸ್ಟ್ ಕ್ಲಾಸ್ ಎ ಸಿ ಒಳಗೆ. ಎಲ್ಲರಿಗೂ ನಮಸ್ಕಾರ ರೀ. ಹೊಸ ವಿಡಿಯೋಕ್ಕೆ ಸುಸ್ವಾಗತ. ನಾನೀಗ ಅದನ್ರಿ ದಾಸರಹಳ್ಳಿ ಮೆಟ್ರೋ ಸ್ಟೇಷನ್ ಒಳಗೆ. ಟೈಟಲ್ ತಮ್ಮನೇಲಿ ನೋಡಿ ಗೊತ್ತು ಹಿಡಿದ್ಬಿಟ್ಟಿರತ್ರಿ. ಹೌದ್ರಿ, ನಾವು ಇವತ್ತು ಟ್ರಾವೆಲ್ ಮಾಡತ್ತೀವಿ ರಾಣಿ ಚೆನ್ನಮ್ಮ ಎಕ್ಸ್ಪ್ರೆಸ್ದು ಫಸ್ಟ್ ಎ ಸಿ ಒಳಗೆ. ಬಟ್ ಇದ್ರೊಳಗೆ ಒಂದು ಟ್ವಿಸ್ಟ್ ಐತ್ರಿ. ಏನೈತೆ ಅಂತೇಳಿ ಟ್ವಿಸ್ಟ್ ನಾವು ರೈಲ್ವೆ ಸ್ಟೇಷನ್ಗೆ ಹೋಗಿ ನೋಡೋಣ ಅಂತ. ಇವತ್ತು ನಾವು ಟ್ರಾವೆಲ್ ಮಾಡತ್ತೀವಿ ಬೆಂಗಳೂರಿಂದ ಸಾಂಗ್ಲಿಗೆ ಹೋಗುವಂಥ ರಾಣಿ ಚೆನ್ನಮ್ಮ ಎಕ್ಸ್ಪ್ರೆಸ್ ಒಳಗೆ. ಡೈಲಿ ರನ್ನಿಂಗ್ ಟ್ರೈನ್ ರೀ. ನಮ್ಮ ಸೌತ್ ವೆಸ್ಟರ್ನ್ ರೈಲ್ವೇಸ್ ಇದ್ದ ಮಹಾರಾಣಿ ಅಂತ ಹೇಳ್ಬೋದು ಈ ಟ್ರೈನಿಗೆ. ಈಗ ಜಸ್ಟ್ ಯಶವಂತಪುರ ಬಂದು ಇಳಿದೆ ರೀ. 19 ರೂಪಾಯಿ ಚಾರ್ಜ್ ಆತ. ಯಾಕಂದ್ರೆ ನಾನು ಆನ್ಲೈನ್ ತೊಗೊಂಡಿರೋದ್ರಿಂದ ಪೇಟಿಎಮ್ ಒಳಗೆ ಸ್ವಲ್ಪ ಡಿಸ್ಕೌಂಟ್ ಆತ. ನಾನು ಮಾತಾಡ್ಬೇಕಂದ್ರೆ ಈಗ ಟ್ರಾವೆಲ್ ಮಾಡತ್ತೇನೆ ರೀ. ಫಸ್ಟ್ ಹೇಳ್ತಾನೆ, ನಮ್ಮದು ಜರ್ನಿ ಸ್ಟಾರ್ಟ್ ಇದ್ದಿದ್ದು ಚೆನ್ನಮ್ಮ ಎಕ್ಸ್ಪ್ರೆಸ್ ಒಳಗೆ ರಾತ್ರಿ 11 ಗಂಟೆಗೆ ಬಿಡ್ತಿರ್ತದೆ. ಡೈಲಿ 11 ಗಂಟೆಗೆ ಬಿಟ್ಟು ನಮ್ಮ ಹುಬ್ಬಳ್ಳಿ, ಲೋಂಡಾ, ಬೆಳಗಾವಿ ದಾರಿಲೆ ಮಿರಜಿಂದ ಸಾಂಗ್ಲಿ ಹೋಗ್ತಿತ್ತು. ಅದು ಈಗೂ ಹೋಗುತ್ತೆ. ಬಟ್ ನಾವು ಅದಕ್ಕೆ ಹೊಂಟೇವಿ. ಬಟ್ ಟ್ವಿಸ್ಟ್ ಏನಪ್ಪ ಇದ್ರೊಳಗೆ ಅಂದ್ರೆ, ನಾನು ಅದ್ರೊಳಗೆ 8 ಜರ್ನಿ ಮಾಡತ್ತಿಲ್ಲ ರೀ. 8 ಮಟ್ಟ ಜರ್ನಿ ಮಾಡತ್ತೀನಿ, ಸ್ಟಾರ್ಟಿಂಗಿಂದ ಮಾಡೋದಿಲ್ಲ. ಯಾಕಪ್ಪ ಅಂದ್ರೆ ಹೇಳ್ತೀನಿ ಕೇಳ್ರಿ. ನಾನು 3 ಕ್ಲಾಸ್ ಒಳಗೆ ಟಿಕೆಟ್ ಆಗಿದ್ದೆ. ಸ್ಲೀಪರ್, ಸೆಕೆಂಡ್ ಎ ಸಿ, ಫಸ್ಟ್ ಎ ಸಿ, ಯಾವುದೂ ಕನ್ಫರ್ಮ್ ಆಗಿಲ್ಲ. ಕನ್ಫರ್ಮ್ ಆಗಲಿದ್ದಕ್ಕೆ ನಾ ಏನು ಮಾಡಿದೆ, ಐಡಿಯಾ ಹೊಡ್ಸಿದೆ ಯಾವ ಟ್ರೈನ್ ಅದ ಅಂತೇಳಿ. ಬೆಳಗಾವಿ ಸೂಪರ್ ಫಾಸ್ಟ್ ಒಳಗೂ ಟಿಕೆಟ್ ಸಿಗಲಿಲ್ಲ. ಮತ್ತು ಆಮೇಲೆ ನೋಡಿದೆ ಎಲ್ಲರೂ ಹೋಗಿ ಈ ಟ್ರೈನ್ ಕ್ಯಾಚ್ ಮಾಡ್ಬೇಕಂತೇಳಿ. ಆಮೇಲೆ ನಾನು ನೋಡಿದೆ ಬೆಂಗಳೂರಿಂದ ಜೋಧ್ಪುರ್ಗೆ ಹೋಗುವಂಥ ಎಕ್ಸ್ಪ್ರೆಸ್ ಒಳಗೆ ಕರೆಂಟ್ ಒಳಗೆ ಸೀಟ್ ಇದ್ದು ರೀ. ಸ್ಲೀಪರ್ ಒಳಗೆ ಬುಕ್ ಮಾಡೋಕೋದೆ ಇದು ಎಂಡ್ ಆಗಿಬಿಟ್ಟು ಹುಬ್ಬಳ್ಳಿ ಮಟ್ಟ ನಾನು 3 ಎ ಸಿ ಬುಕ್ ಮಾಡಿ. ಇದ್ರೊಳಗೆ ಹೆಂಗಿದ್ರು ರಾತ್ರಿ ಜರ್ನಿ ಇರುತ್ತೆ. ನಾನು ಬರೀ ಹತ್ತಿದ ಹುಡುಗ ನಿಮ್ಗೆ ಇಂಟೀರಿಯರ್ ತೋರಿಸಿ ಮುಗಿಸ್ಬಿಡ್ತಿದ್ದೆ. ಬಟ್ ನಾನೀಗ ಬುಕ್ ಮಾಡೀನಿ ಹುಬ್ಬಳ್ಳಿಯಿಂದ ಮಿರಾಜ್ ಮಠ ಫಸ್ಟ್ ಎ ಸಿ. ಬಟ್ ನಾನು ಹುಬ್ಬಳ್ಳಿ ಮಠ ಇದೇ ಟ್ರೈನ್ ಒಳಗೆ 3rd ಎ ಸಿ ಒಳಗೆ ರೀ ಜೋಧ್ಪುರ ಎಕ್ಸ್ಪ್ರೆಸ್ ಒಳಗೆ. ಇದು ಟ್ವಿಸ್ಟ್. ಯಾಕಂದ್ರೆ ನಾನು ಭಾಳ ದಿನ ಟ್ರೈ ಮಾಡೀನಿ ರೀ, ಟಿಕೆಟ್ ಸಿಗಲಿಲ್ಲ. ಸ್ಲಾಟ್ ಫುಲ್ ಟೈಟ್ ಐತಿ. ಈಗ ನಾನು ಫಸ್ಟ್ ಎ ಸಿ ರಾಣಿ ಚೆನ್ನಮ್ಮ ಮಾಡಲಿಲ್ಲ ಅಂದ್ರೆ ನಾನು ಬಿಡಂಗಿಲ್ಲ ನೀವು. ಅದಕ್ಕೆ ರೀ ನಂದು ಸ್ಲಾಟ್ ಟೈಟ್ ಐತಿ, ನಿಮ್ಮನ್ನು ವೇಟ್ ಮಾಡಿಸಿರೋ ಉಪಯೋಗ ಇಲ್ಲ ಅಂತೇಳಿ ನಾನು ಈಗ ಇದನ್ನು ಐಡಿಯಾ ಮಾಡೀನಿ. ಈಗ ನಮ್ಮ ಟ್ರೈನ್ 10:20ಕ್ಕೆ KSR ಬೆಂಗಳೂರು ಬಿಡುತ್ತೆ. ನಾ ಈಗ ಯಶವಂತಪುರ ಒಳಗೆ ಬನ್ನಿ. ಯಶವಂತಪುರಕ್ಕೆ 10:00ವರೆಗೆ ಬರುತ್ತೆ. ಬಟ್ ಇದು ಇನ್ನೊಂದು ಏನು ಟ್ವಿಸ್ಟ್ ಗೊತ್ತ್ರಿ, ಈ ಟ್ರೈನ್ಗೆ ಅದು ಓವರ್ಟೇಕ್ ಹೊಡಿತೈತೆ ರೀ ನಮ್ಮ ರಾಣಿ ಚೆನ್ನಮ್ಮ ಎಕ್ಸ್ಪ್ರೆಸ್. ನಾ ಈಗ ಹೋಗೋ ಜೋಧ್ಪುರ ಎಕ್ಸ್ಪ್ರೆಸ್ಸಿಗೆ ಹಾವೇರಿಯಿಂದ ಹುಬ್ಬಳ್ಳಿ ಒಳಗೆ ಓವರ್ಟೇಕ್ ಹೊಡಿತದೆ ಅಂತೇಳಿ ಐತೆ. ಬಟ್ ಅದು ಅದಕ್ಕಿಂತ ಮೊದಲು ಹೊಡಿತು ಅಂದ್ರೆ ನನ್ನ ಪ್ಲ್ಯಾನ್ ಗೋವಿಂದ. ಅದಕ್ಕೆ ನನ್ನ ಟ್ರೈನ್ ಫಸ್ಟ್ ಕ್ಲಾಸ್ ಎ ಸಿ ಸೀಟ್ ಇದ್ದಿದ್ದು ಟಿಕೆಟ್ ಅದು ಟ್ರೈನ್ ಸಿಗುತ್ತೋ ಇಲ್ಲೋ ನೋಡೋಣ ಅಂತ ನಂದು ಪ್ಲ್ಯಾನ್ ಐತಿ. ಹಾವೇರಿಗೆ ಇಳಿದ ಒಂದು ಜನರಲ್ ಟಿಕೆಟ್ ತೊಗೊಂಡು ಹುಬ್ಳಿಗೆ ಹೋಗಿ ಹುಬ್ಳಿಯಿಂದ ಈ ಟ್ರೈನ್ ಬೋರ್ಡ್ ಮಾಡ್ಬೇಕಂತ. ಹೆಂಗೆ ಆಗತ್ತೆ ನೋಡೋಂಬರಿ. ಈಗ ನಾನು ಅದೇನು ರೀ ಯಶವಂತಪುರ ರೈಲ್ವೆ ಸ್ಟೇಷನ್ ಮೆಟ್ರೋ ಸ್ಟೇಷನ್ ಒಳಗೆ ಹೋಗೊಂಬರ್ರಿ. ನಾವು 3ನೇ ಪ್ಲಾಟ್ಫಾರ್ಮಿಗೆ ನಮ್ಮ ಟ್ರೈನ್ ಬರುತ್ತೆ. ಯಾಕಂದ್ರೆ ತುಮಕೂರು ಸೈಡ್ ಹೋಗುವಲ್ಲ 3ನೇ ಪ್ಲಾಟ್ಫಾರ್ಮ, ಯಲಹಂಕ ಸೈಡ್ ಹೋಗುವಲ್ಲ 1 ಅಥವಾ 2ನೇ ಪ್ಲಾಟ್ಫಾರ್ಮ್. ಯಶವಂತಪುರ ರೈಲ್ವೆ ಸ್ಟೇಷನ್ ಅದು ಔಟ್ಸೈಡ್ ಅದನ್ರಿ. ನಾನು ಈಗ ಹೊಂಟೇನಿ. ಟೈಮ್ ನೋಡ್ರಿ ಇಲ್ಲಿ 9:47 ಆಗ್ತೈತಿ. ಇನ್ನು ನಮಗೊಂದು 40 ನಿಮಿಷ ಟೈಮ್ ಐತಿ ನಮ್ಮ ಟ್ರೈನ್ ಬರೋಕೆ. ಜೋಧ್ಪುರ ಎಕ್ಸ್ಪ್ರೆಸ್ ನಮ್ಮ ಕರ್ನಾಟಕ ದರ್ಶನದ ಎಷ್ಟನೇ ಪಾರ್ಟ್ ಹೇಳ್ರಿ ಇದು? ನಮ್ಮ ಕರ್ನಾಟಕ ದರ್ಶನದ 10ನೇ ಪಾರ್ಟಿಗೆ ನಿಮ್ಮೆಲ್ಲರಿಗೂ ಸುಸ್ವಾಗತ ರೀ. ಇಲ್ಲಿಂದ ನಮ್ಮ ಕರ್ನಾಟಕ ದರ್ಶನ ಎಂಡ್ ಆಗುತ್ತೆ. ಬಟ್ ಕರ್ನಾಟಕ ಟ್ರೈನ್ಸ್ ಬರ್ತಾವೆ. ಬಟ್ ನಾವು ದರ್ಶನ ಸಿರೀಸ್ ಮಾಡೋದಿದ್ವಲ್ಲ ಇಲ್ಲಿಗೆ ಎಂಡ್ ಆಗುತ್ತೆ. ಇಲ್ಲಿ ನೋಡ್ರಿ ಇವು ಟ್ರೈನ್ ಅದಾವ. ಈಗ ಗಾಂಧಿಧಾಮ್ ಎಕ್ಸ್ಪ್ರೆಸ್ ಐತಿ, ಮತ್ತು ಇದಾದೋ ಇಂಟರ್ಸಿಟಿ ಐತಿ, ಬೆಂಗಳೂರು ಇಂಟರ್ಸಿಟಿ, ಮತ್ತು ನಮ್ಮದು ಜೋಧ್ಪುರ ಎಕ್ಸ್ಪ್ರೆಸ್ ಟೈಮ್ ಟೇಬಲ್ ಬಿಟ್ರೆ. ಹಂಪಿ ಎಕ್ಸ್ಪ್ರೆಸ್ಸು ಬರುತ್ತೆ. ಈಗ ಬರ್ರಿ ನಮ್ಮ ಟ್ರೈನ್ ನಂಗೆ ಅನ್ಸ್ಬಿಟ್ಟೆ 3ನೇ ಪ್ಲಾಟ್ಫಾರ್ಮ್ಗೆ ಬರುತ್ತೆ. ಹತ್ತಾಗ ಹೋಗೋಣಂತ ಹೇಳಿದೆಲ್ಲ. ಹಿಂದಿನ ವಿಡಿಯೋ ನೋಡಿರ್ತೀರಿ ನೀವು, ಯಶವಂತಪುರ ಬಿದ್ದರು. ಅದರೊಳಗೆ ಹೇಳಿದ್ದೆ ಇಲ್ಲಿ ಜನ ಅರ್ದಾಗ ಊಟ ಗಿಟ ತೊಗೋಬೋದು ನೀವು, ಮಸ್ತ್ ಸಿಗುತ್ತೆ. ಇಲ್ಲಿ ನೋಡ್ರಿ ಇಲ್ಲ ಜಸ್ಟ್ ಹಂಪಿ ಎಕ್ಸ್ಪ್ರೆಸ್ ಡಿಪಾರ್ಟ್ ಆದ. ಇದು ನನ್ನ ಫೇವ್ರೇಟ್ ಗಾಡಿ ನೋಡ್ರಿ, ಗದಗಿಗೆ ಹೋಗಕ್ಕೆ. ಈ ಟೈಮಿಗೆ ಹತ್ತಿ ಬಿಡೋದು ಬೆಳಗ್ಗೆ 8 ಗಂಟೆಗೆ ಹೋಗಿ 8-8:30 9 ಮಟ್ಟ ಹೋಗಿ ತಲುಪ್ತೀವಿ ನಾವು ಗದಗ ಅಥವಾ ಹುಬ್ಳಿಗೆ ಹೋಗೋರು ಪ್ರಿಫರ್ ಮಾಡ್ಬೋದು ರೀ. ಆರಾಮ್ ಮಕ್ಕೊಂಡು ಹೋಗ್ಬೇಕಂತಂದ್ರೆ 10:13 ಟೈಮಿಂಗ್ ಆಗ್ತೈತಿ. ನಮ್ಮ ಜೋಧ್ಪುರ ಎಕ್ಸ್ಪ್ರೆಸ್ 10:20ಕ್ಕೆ ಅಲ್ಲಿಂದ ಬಿಡುತ್ತೆ. ಬರ್ರಿ ನೋಡೋಣ ಅಂತ. ಲೂಪ್ ಒಳಗೆ ಏನು ನೋಡತ್ತಾರಲ್ಲ, ಇದು ಬಂದುಬಿಟ್ಟು SMT ಬೆಂಗಳೂರು ಕೋಚುವಲ್ಲಿ ಸ್ಪೆಷಲ್ ರೀ. ಮತ್ತು 6ನೇ ಪ್ಲಾಟ್ಫಾರ್ಮ್ ಒಳಗೆ ಯಶವಂತಪುರ ಶಿವಮೊಗ್ಗ ಟೌನ್ ಸೂಪರ್ ಫಾಸ್ಟ್ ಏನೈತಲ್ಲ ರೀ, ಓವರ್ನೈಟ್ ಎಕ್ಸ್ಪ್ರೆಸ್ ಸೂಪರ್ ಫಾಸ್ಟ್ ಡೌಟ್ ಐತಿ. ನೀವು ಕಾಮೆಂಟ್ ಮಾಡಿ ತಿಳಿಸ್ರಿ ನಂಗೆ. 1ನೇ ಪ್ಲಾಟ್ಫಾರ್ಮ್ ಒಳಗೆ ನೋಡ್ರಿ ಇಲ್ಲಿ ಯಶವಂತಪುರ ಗೋರಖ್ಪುರ ಎಕ್ಸ್ಪ್ರೆಸ್ ನಿಂತೈತಿ. ಇವತ್ತು ಬಂದುಬಿಟ್ಟು ಬುಧವಾರ ರೀ, ವಾಯ ಲಕ್ನೋ ಅನ್ಕೋತಾನೆ ಇದು ಟ್ರೈನ್. ಟೈಮ್ ನೋಡ್ರಿ ಇಲ್ಲ 10:27 ಆಗತೈತಿ. ನಮ್ಮ ಟ್ರೈನ್ ಅದ ಇಲ್ಲೇ ಬಿಟ್ರೆ 16508 ಬೆಂಗಳೂರು ಜೋಧ್ಪುರ ಎಕ್ಸ್ಪ್ರೆಸ್ 1ನೇ ಪ್ಲಾಟ್ಫಾರ್ಮಿಗೆ 3ನೇ ಪ್ಲಾಟ್ಫಾರ್ಮಿಗೆ ಬರುತ್ತೆ ರೀ. ಇದಕ್ಕೆ ಹತ್ತಿ ನಾನೀಗ ಹುಬ್ಬಳ್ಳಿ ಮಠ ಟ್ರಾವೆಲ್ ಮಾಡತ್ತೀನಿ. ಇನ್ನೊಂದು ಹೇಳೋದು ಮರ್ತೆ, ನಾನು ಫಸ್ಟ್ ಎ ಸಿ ಒಳಗೆ ನನಗೆ ಕೂಪ್ ಸಿಕ್ಕತ್ತೆ ರೀ. ಹೌದ್ರಿ, ನನಗೆ ಕೂಪ್ ಐತಿ. ಕೂಪ್ ಒಳಗೆ ಯಾರೂ ಇಲ್ಲ, ನಾನು ಒಬ್ಬ ಇರ್ತೀನಿ. ಮತ್ತು ನಾವು ಬೆಳಗಾವಿಯಿಂದ IRCTC ಈ ಕೇಟ್ರಿಂಗಿಂದ ಫುಡ್ ಆರ್ಡ್ರ್ ಮಾಡೀವಿ ರೀ. ಏನೇನು ಗೊತ್ತು ರೀ, ನಾಷ್ಟಕ್ಕೆ ಇಡ್ಲಿ, ವಡೆ, ಪಲಾವ್, ಉಪ್ಪಿಟ್ಟು ಈ ಟೈಪ.
ಮತ್ತು ಮಧ್ಯಾಹ್ನ ಊಟಕ್ಕೆ ನಾವು ಆರ್ಡರ್ ಮಾಡಿ ಉತ್ತರ ಕರ್ನಾಟಕ ಸ್ಪೆಷಲ್ ಜೋಳದ ರೊಟ್ಟಿ ಊಟ ಎಲ್ಲ ನಾವು ಜೋಳದ ರೊಟ್ಟಿ ಊಟ ಫಸ್ಟ್ ಕ್ಲಾಸ್ AC ಒಳಗೆ ಕುಂತಿನಾನಂತ ಪೂರ್ತಿ ವಿಡಿಯೋ ನೋಡ್ರಿ ಮಜಾ ಬರೋದು. ಯಶವಂತಪುರ ಎಕ್ಸ್ಪ್ರೆಸ್ ಅರವ ಆಯ್ತು ನೋಡ್ರಿ, ಪ್ಲಾಟ್ಫಾರ್ಮ್ ನಂಬರ್ 3 ಯಶವಂತಪುರ ಜಂಕ್ಷನ್ ಇದೆ. ಡೀಸೆಲ್ ಐತಲ್ರಿ, ರೀಸೆಂಟಾಗಿ ಟ್ರಾಕ್ಷನ್ ಚೇಂಜ್ ಆಗಿತ್ತು ಇದ್ರದ್ದು 40493 KGM. ಮುಂದೆ 2 ಜನರಲ್ ಅದಾವೆ ನಿಮ್ಗೆ, ಹಿಂದೆ 2 ಜನರಲ್ ಅದಾವೆ. ಜನರಲ್ ಈಗಿನ ಮಟ್ಟಿಗೆ ಖಾಲಿ ಅದಾವೆ. ಯಾರು ದಾವಣಗೆರೆ ಹುಬ್ಳಿಗೆ ಹೋಗೋರು ಇದ್ರಂದ್ರೆ ಲಾಸ್ಟ್ ಮಿನಿಟ್ನಾಗ ಟಿಕೆಟ್ ಸಿಗಲಿಲ್ಲ ಅಂದರೆ ಈ ಟ್ರೈನ್ ನೀವು ಪ್ರಿಫರ್ ಮಾಡ್ಬೋದು. ವಾರಕ್ಕೆ 2 ದಿನ ಸಿಗುತ್ತೆ. ಇದು ಸೋಮವಾರ ಮತ್ತು ಯಾವಾರ ಹೇಳ್ರಿ, ಬುಧವಾರ. ಇವತ್ತು ನಾನು ಹೊಂಟಿದ್ದು ಬುಧವಾರ ದಿನ. ಇದ ನನ್ನ ಕೋಚ್ ನೋಡ್ರಿ, B1 ಹೋಗಂಬರ್ರಿ. ಯಶವಂತಪುರ ಜಂಕ್ಷನ್ ಒಳಗೆ 2 ನಿಮಿಷ ಸ್ಟಾಪ್ ಐತೆ. ಡಿಪಾರ್ಚರ್ ತೊಗೊಂಡು ಒಳಗೆ ಹೋಗೋಣ ಅಂತ ನಾವು. ಸಿಗ್ನಲ್ ಸಿಕ್ತು ಅನ್ಸತ್ತೆ ನಮ್ಗೆ. ಗುಟ್ಟುಗೋ ಗಾಂಧಿಧಾಮ ಎಕ್ಸ್ಪ್ರೆಸ್ ಬಂತು ನೋಡ್ರಿ. ಗಾಂಧಿಧಾಮಿಂದ KSR ಬೆಂಗಳೂರು ಬಂದು ಬ್ಯಾಗ್ ಇಟ್ಟು ಬರಕ್ಕೆ ಹೋಗಿದ್ದಾರೆ. ಡಿಪಾರ್ಟ್ ಆದ್ವಿ ನಾವು ಯಶವಂತಪುರ ಜಂಕ್ಷನಿಂದ. ಯಶವಂತಪುರ ಜಂಕ್ಷನ್ ಯಾಕಂತಾರೆ ಹೇಳ್ರಿ, ಒಂದು ಲೈನ್ ಇಲ್ಲಿಂದ ಯಲಹಂಕ ಸೈಡ್ ಹೋಗೈತಿ. ಮತ್ತು ನೀವು ಬಾಣಸವಾಡಿಗೆ ಹೋಗ್ಬೇಕಂದ್ರೆ ಯಲಹಂಕಕ್ಕಿಂತ ಮೊದಲ ಒಂದು ಲೈನ್ ಬಾಣಸವಾಡಿಗೂ ಹೋಗುತ್ತೆ ರೀ. ಮತ್ತು ನಾವು ಒಂದು ಲೈನ್ ಹೊಂಟೇವಿ ಈಗ ಹುಬ್ಳಿ ಲೈನ್, ಅದರ ಸಂಬಂಧ ಜಂಕ್ಷನ್ ಅಂತಾರೆ. ಮತ್ತು ಇನ್ನೊಂದು ಲೈನ್ ನೀವು ಮಂಗಳೂರು ಲೈನ್ ಎಲ್ಲಿ ಕಟ್ಟಾಗಿತ್ತು ಅಂತೀರ, ಅದು ಚಿಕ್ಕಬಾನೂರು ಜಂಕ್ಷನಿಂದ ಇಲ್ಲಿ ಒಂದು ಲೈನ್ ಸಪ್ರೇಟ್ ಆಗುತ್ತೆ ರೀ. ಅದು ಬಟ್ ಅದು ಲೈನ್ ಇದು ಮೇನ್ ಲೈನಿಂದ ಸಪ್ರೇಟ್ ಆಗೋದು ಸೋಲ್ದೇವನಹಳ್ಳಿ ಒಳಗೆ. ಇದು ನಮ್ಮ B1 ರೀ. B1 ಬಾಜುನ ನೋಡ್ರಿ, ಇಲ್ಲಿ ಫಸ್ಟ್ ಕ್ಲಾಸ್ AC ಐತಿ. ಬಾ, ನಮ್ಮದು ಫಸ್ಟ್ ಕ್ಲಾಸ್ AC ಜರ್ನಿ ಐತ್ರಿ. ಐ ಹೋಪ್ ಸೊ ಓವರ್ಟೇಕ್ ಮಾಡ್ಬಾರ್ದ್ರಲ್ಲೇ. ನಮ್ಮ ಜೋಧ್ಪುರ ಎಕ್ಸ್ಪ್ರೆಸ್ ಈಗ ತುಮಕೂರಿಂದ ಡಿಪಾರ್ಟ್ ಆಗೈತಿ. ತಿಪ್ಟೂರಿಗೆ ಇನ್ನು 34 ಕಿಲೋಮೀಟ್ರ್ ಐತಿ. ನಮ್ಮ ರಾಣಿ ಚೆನ್ನಮ್ಮ ಎಕ್ಸ್ಪ್ರೆಸ್ ಎಲ್ಲ ಐತೆ ಅಂತ ನೋಡೋದಾದ್ರೆ ಲೋಡಾಗ ಹಿರೇಹಳ್ಳಿ ಬಂತು. ತುಮಕೂರು ಬಂದ ಬಿಡ್ತೀರಿ. ಅದು ಎಷ್ಟು ನಿಮಿಷ ಗ್ಯಾಪ್ದಾಗ ತುಮಕೂರು ಎಷ್ಟು 17, 34, 51 ಕಿಲೋಮೀಟ್ರ್ ದೂರ ಐತ್ರಿ ಬರೀ. ಅದು ಎಷ್ಟು ಅಂದ್ರೆ ನಮ್ಗಿಂತ ಅದು ಅರ್ಧ ತಾಸು 40 ನಿಮಿಷ ಹಿಂದೆ ಬಿಟ್ಟೈತೆ. ಬರೀ ಎಷ್ಟು 50 ಕಿಲೋಮೀಟ್ರ್ ಸರಿ 17, 34, 51 ಕಿಲೋಮೀಟ್ರ್ ಹಿಂದೆ ಐತಿ. ಯಾವಾಗ ಓಡಕ್ಕೆ ಹೊಡಿತೈತೆ ಹೇಳಾಗಂಗಿಲ್ಲ. ಭಾಳ ಹುಷಾರಿರ್ಬೇಕು. ನಾನು ತಪ್ಪು ತಂದ್ರೆ ತಪ್ಪೇ ಹೋತ್ರಿ. ರಿಸ್ಕ್ ತೊಗೊಂಡೇನೋ ಮಾಡೇನಿ. ಇಂಥ ರಿಸ್ಕ್ ಜರ್ನಿ ಇಲ್ಲೂ ಮಾಡತ್ತೀನಿ, ನಿಮ್ಗೆ ಲೈಕ್ ಅಕ್ಕಾವ ಅಂತೇಳಿ ಅನ್ಕೋತೀನಿ. ಕಂಟಿನ್ಯೂಸ್ ಟ್ರ್ಯಾಕ್ ಮಾಡೇನಿ ರೀ. ಒಟ್ಟೆ ಮಕ್ಕಳಕ್ಕೆ ಹೋಗಲ್ಲ. ನಾನು ಎಡಿಟಿಂಗ್ ಭಾಳ ಕೆಲಸ ಐತಿ. ಕಂಟಿನ್ಯೂಸ್ ಎಡಿಟಿಂಗ್ ಮಾಡತ್ತೀನಿ, ಫ್ಲೈಟ್ ಲಾಗ್ ಎಡಿಟಿಂಗ್ ಮಾಡತ್ತೀನಿ. ನೀವು ನೋಡ್ರಿ ಅಂತ ಅನ್ಕೋತೀನಿ. ನನಗೆ ಇನ್ನೊಂದು ಚಾನಲ್ RCT ಟ್ರಾವೆಲ್ ಸ್ಟೋರೀಸ್ ಒಳಗೆ ಆ ಫ್ಲೈಟ್ ಲಾಗ್ ನಿಮ್ಗೆ ನೋಡೋಕೆ ಸಿಗುತ್ತೆ. ಬರೀ ಹೋಗೋಣ. ಇದು ಫೋನ್ ಯಾವ್ದು ಅಂತೇಳಿ ಕೇಳಿದ್ರಿ. ಇದು iPhone 16 Pro ಸತ್ಯವ್ಯಾರ ತರಿಸ್ಕೊಟ್ರೆ ಪ್ಯಾಕ್ ಐತ್ರಿ. ಟ್ರೈನ್ ಹೋದ್ರಲ್ಲೇ ನಮ್ಮ ಜೋಧ್ಪುರ ಎಕ್ಸ್ಪ್ರೆಸ್ ಈಗ ಎಂಟ್ರಿ ಆತ ಅರಸೀಕೆರೆಗೆ. ನಮ್ಮ ರಾಣಿ ಚೆನ್ನಮ್ಮ ಎಲ್ಲಿಪ್ಪ ಅಂತ ನೋಡೋದಾದ್ರಿ ಅಮ್ಮಸಂದ್ರ ಆಗ್ತೈತಿ. ಅಮ್ಮಸಂದ್ರದಿಂದ ತಿಪ್ಟೂರು ಎಷ್ಟು 28 ಕಿಲೋಮೀಟ್ರ್. ತಿಪ್ಟೂರಿಂದ ಅರಸೀಕೆರೆ 25. ಒಂದು ಟೋಟಲ್ 53 ಕಿಲೋಮೀಟ್ರ್. 2 ಕಿಲೋಮೀಟ್ರ್ ಡಿಲೇ ಆಯ್ತು ನೋಡ್ರಿ. ಅದು ನಮ್ಗಿಂತ ಈಗ 12:33 ಆಗತೈತಿ. ನಾ ಇನ್ನೂ ಎಡಿಟಿಂಗ್ ಮಾಡತ್ತಂಗೆ ಕಂಟಿನ್ಯೂಸ್. ಮತ್ತು ನೋಡೋಣಂತ ಟ್ರೈನ್ ಕ್ಯಾಚ್ ಮಾಡ್ತೇವೋ ಇಲ್ಲ ಅಂತೇಳಿ ಬೇಡ್ಕೊರಿ. ನಾವು ಆ ಟ್ರೈನ್ ಕ್ಯಾಚ್ ಮಾಡ್ಕೋಬೇಕಂತ ನೋಡ್ರಿ. 12:43 ಆಗತೈತಿ. ಬಾಜು ಪ್ಲಾಟ್ಫಾರ್ಮ್ ಒಳಗೆ ಬಂದೈತಿ. ಮೈಸೂರಿಂದ ಬೆಳಗಾವಿ ಹೋಗುವಂಥ ಮೈಸೂರು ಬೆಳಗಾವಿ ಎಕ್ಸ್ಪ್ರೆಸ್. ನೋಡೋಣಂತೆ ಎದನ್ನು ಫಸ್ಟ್ ಬಿಡ್ತಾರೆ. 2 ಒಂದೇ ರೂಟ್ದಾಗ ಹೋಗೋ ಟ್ರೈನ್ಗಳು ನಮಗೆ ಸಿಗ್ನಲ್ ಆತದೆ. ವಿ ಆರ್ ಗುಡ್ ಟು ಗೋ. ಬರೀ ಹೋಗೋಣಂತ. ಬಟ್ ಈ ಟ್ರೈನ್ ಏನು ನೋಡತ್ತಾರಲ್ಲ ಬಾಜು ಟ್ರೈನ್ ಮತ್ತು ನಮ್ಮ ಟ್ರೈನ್ನ ನಮ್ಮ ರಾಣಿ ಚೆನ್ನಮ್ಮ ಎಕ್ಸ್ಪ್ರೆಸ್ ಓವರ್ಟೇಕ್ ಹೊಡಿತೈತಿ ಪಕ್ಕ. ಅದಂತೂ ಫಿಕ್ಸ್ 100% ರೀ. ಹಾವೇರಿಯಿಂದ ಹುಬ್ಳಿ ನಡು ಕುಡಿಬೋದು. ಡಿಪಾರ್ಟ್ ಆದವು ರೀ ನಾವು. ನಿಮಿಷದ ಮೇಲೆ ಆದರೂ ಯಾಕೆ ನಿಂತಿದ್ದೀವಪ್ಪ ಅಂದರೆ ಇಲ್ಲೇ ಲೋಕೋ ಪೈಲಟ್ ಗಾಡಿ ಚೇಂಜ್ ಆಗ್ತಾರೆ ರೀ. ಹೌದ್ರಿ. ಇನ್ನು ನಾವು ಮುಂದೆ ಮೈಸೂರು ಡಿವಿಷನ್ ಒಳಗೆ ಹೋಗ್ತೇವೆ. ಅದರ ಸಂಬಂಧ
ಟೈಮ್ ನೋಡ್ರಿ ಇಲ್ಲಿ 1:27 ಆಗತೈತಿ. ನಾವು ಈಗ ಜಸ್ಟ್ ಬೇರೂರು ನಾವು ನೋಡ್ರಿ ಇಲ್ಲೇ ಬೇರೂರು ಬಿಟ್ಟೇವಿ. ನಮ್ಮ ನಾವೆಲ್ಲಿದ್ದೀವಿ ಜೋಧ್ಪುರ್ ಎಕ್ಸ್ಪ್ರೆಸ್. ನಾವು ಬೇರೂರು ಬಿಟ್ಟೇವಿ. 106 ಕಿಲೋಮೀಟ್ರ್ ನಮ್ದು ನಾನ್ ಸ್ಟಾಪ್ ರನ್ ಐತಿ, ನೋಡ್ಬೋದು ನೀವು. ಬಟ್ ನಮ್ಮ ಹಿಂದಿಂದನೇ ಬರತೈತಿ ಮೈಸೂರು ಬೆಳಗಾವಿ. ಅದೆಲ್ಲೈತಿ ಈಗದ ಬಳ್ಳಕೆರೆ ಹೊರಟು ಕಡೂರಿಗೆ ಬಂತು. ಅದ್ರ ಹಿಂದೈತಿ ರಾಣಿ ಚೆನ್ನಮ್ಮ, ಅದು ಭಾನುವಾರಕ್ಕೆ ಐತಿ. ಈಗ ಒಂದು ಮಟ್ಟಿಗೆ ನಂಬಿಕೆ ಐತ್ರಿ, ನಾವು ಫಸ್ಟ್ ಹೋಗ್ತೀವಿ ಹುಬ್ಳಿಗೆ ಅಂತೇಳಿ. ನೋಡೋಣ ಅಂತ ರಾತ್ರಿ 1:30 ಆದರೂ ಮಕ್ಕೊಂಡಿಲ್ರಿ, ಟ್ರೈನ್ ಹಿಡಿಬೇಕಂತೇಳಿ. ಟೈಮ್ ನೋಡ್ರಿ ಇಲ್ಲೇ 4:22 ಆತ. ನಾವು ಗುಡಿಗೆರೆ ಅಂತೇಳಿ ಬಂದೀವಿ. ರಾಣಿ ಚೆನ್ನಮ್ಮ ಎಕ್ಸ್ಪ್ರೆಸ್ ಹಾವೇರಿ ಅಂತೇಳಿ ಐತಿ. ಸಕ್ಸಸ್ಫುಲಿ ಹಿಡಿದೀವಿ ಅನ್ಸುತ್ತೆ. ಟೈಮ್ ನೋಡ್ರಿ ಇಲ್ಲ 4:45 ಆತ. ಫೈನಲಿ ಬಂದೀವಿ ನಾವು ಹುಬ್ಬಳ್ಳಿ ಸೌತಿಗೆ ಇದೇವೆ ನಾವು. ಮೇ ಬಿ ತಡ್ರಿ 12 ಕಿಲೋಮೀಟ್ರ್ ತೋರ್ಸತ್ತಲ್ರಿ. ಇನ್ನು ನಾವು ಕುಂದಗೋಳ ದಾಟ್ ಬಂದೇವಿ. ಸಾರಿ, ಇನ್ನೂ 11 ಕಿಲೋಮೀಟ್ರ್ ಐತಿ ಸೌತಿಗಿಲ್ಲ. ಇನ್ನೂ 11 ಕಿಲೋಮೀಟ್ರ್ ಐತ್ರಿ. ನಮ್ಮ ಚೆನ್ನಮ್ಮ ಎಕ್ಸ್ಪ್ರೆಸ್ ಎಲ್ಲ ಇತ್ತಪ್ಪ ಅಂದ್ರೆ ಸೌನೂರು ಬಂತಲ್ರಿ. 40 ಕಿಲೋಮೀಟ್ರ್ ಒಟ್ಟಿಂದ ಇದ್ರಿಪ್ಪ. ಇದು ಡಗ್ ಡಗ್ ಅನ್ನತೈತಿ. ಬರ್ರಿ ಬ್ಯಾಗ್ ತೊಗೊಂಡು ಹೊರಗೆ ಕುಂದ್ರೋಣ ಅಂತ, ಆಮೇಲೆ ಯೋಚನೆ ಮಾಡಿ. ಬ್ಯಾಗಿಗೆ ಎಲ್ಲ ತೊಗೊಂಡು ರೆಡಿಯಾಗೇ ಬಂದೆ ರೀ. ನೀರಿನ ಬಾಟಲ್ ತೊಗೊಂಡಿದ್ದೆ 10 ರೂಪಾಯಿ ಅಂತ್ರಿ. ಇದು ಇಂಡಿಪೆಂಡೆನ್ಸ್ ಕಣ್ಮೆ ಭಾರತ್. ಬರೀ ಇಳಿಯೋಣ ಇಳಿದ ನಮ್ಮ ಫಸ್ಟ್ ಕ್ಲಾಸ್ AC ಒಳಗೆ ಹತ್ತೊಂಬಿಟ್ಟ ಕುರ್ಸೋತಿಲ್ಲ. ಇಲ್ಲಿ ನೋಡ್ರಿಲ್ಲ ರಾತ್ರಿ 1:47 ಸುಮಾರು 124 125 ಟಚ್ ಆಗಿತ್ತು ರೀ ಸ್ಪೀಡ. ಬಟ್ ನಂದು ಇದುವರೆಗೂ ಇದು ಸ್ಪೀಡೋಮೀಟ್ರ್ ತಪ್ಪು ತೋರಿಸಿಲ್ಲ. ಐ ಹೋಪ್ ಕರೆಕ್ಟ್ ಐತೆ ಅಂತೇಳಿ. ಯಾಕಂದ್ರೆ ಒಮ್ಮೊಮ್ಮೆ ರಾತ್ರಿ ಸ್ಪೀಡ್ ಹೆಚ್ಚಿಗೆ ಹಾಕಿರುತ್ತೆ. ನೀವು ಮೀಮ್ಸ್ ನೋಡಿರ್ತೀರಿ, ರಾತ್ ಮೇ ಕವರ್ ಕರ್ಲೆಂಗೆ ಅಂಥೇಳಿ ಇವು ಇರ್ತಾವಲ್ರಿ ಏನು ಮೀಮ್ಸ್. ಅಂದ್ರೆ ಟ್ರೈನಲ್ಲಿ ಡಿಲೇ ಆದಾಗ ಏನು ಮಾಡ್ತಾರಪ್ಪ ಅಂದ್ರೆ ನೈಟ್ ಒಳಗೆ ಕವರ್ ಮಾಡ್ತಾರೆ. ಹಂಗೆ ಕವರ್ ಆಗೈತೆ ಇಲ್ಲಿ ಫುಲ್. ನಾವು ಎಲ್ಲ ಕಡೆ ಆನ್ ಟೈಮ್ ಹೋದ್ವಿ. ಮತ್ತು ಈಗ ಹಾವೇರಿಯಿಂದ ಇಲ್ಲಿ ಮಟ್ಟ ದೊಡ್ಡ ಸ್ಲ್ಯಾಗ್ ಐತಿ. ಅಂದರೂ ನಮ್ಮ ಟ್ರೈನ್ ಆರಾಮ್ ಸ್ಪೀಡ್ನಾಗ ಹೊಂಟಿದೆ. ಎಷ್ಟು ಸ್ಪೀಡ್ನಾಗ ಹೊಂಟದಪ್ಪ ಅಂದ್ರೆ ಬರ್ರಿ ನೋಡಿ. 4:50 ಆಗತ್ತತ್ರ ಕರೆಕ್ಟ್ ಟೈಮಿಂಗ್ ನೋಡ್ರಿ. 4:50, 75, 74, 73. ಗುಂತ್ಕಲ್ ಸೈಡಿಂದ ಬರೋ ಲೈನ್ ಬಂದು ಕೂಡ್ತು ನೋಡ್ರಿ ಇಲ್ಲೇ ಹುಬ್ಬಳ್ಳಿ ಈಸ್ಟ್ ಕ್ಯಾಬಿನ್ ಒಳಗೆ. ಈಸ್ಟ್ ಕ್ಯಾಬಿನ್ ಬರೇ ಇದಕ್ಕೆ ಹುಬ್ಬಳ್ಳಿ ಗುಂತ್ಕಲ್ ರೂಟ್ ಒಳಗೆ ಅಷ್ಟೇ ತೋರಿಸುತ್ತೆ. ಗದಗ, ಕೊಪ್ಪಳ, ಹೊಸಪೇಟೆ, ಬಳ್ಳಾರಿ ನಮ್ಮ ರೂಟ್ ಮೇಲೆ ಸೌತ್ ತೋರಿಸುತ್ತೆ ರೀ. ಇದು ನೋಡೋದಿರಲ್ಲ ಇದೇ ಈಸ್ಟ್ ಕ್ಯಾಬಿನ್. ಎಂಟ್ರ್ ಆದೀವಿ ನಾವೀಗ 6, 7, 8 ಪ್ಲಾಟ್ಫಾರ್ಮ್ ಸೈಡ್. ಪ್ಲಾಟ್ಫಾರ್ಮ್ ನಂಬರ್ 1ಕ್ಕೆ ಎಂಟ್ರ್ ಆದೀವ್ರಿ ನಾವೀಗ. ಇಲ್ಲೇ 3ನೇ ಪ್ಲಾಟ್ಫಾರ್ಮ್ ಒಳಗೆ ವಾಸ್ಕೋಡಿ ಗಾಮ ಯಶವಂತಪುರ ನಿಂತೈತಿ. ಬರ್ರಿ ಇಳ್ಯಾನಂತ ನಮ್ಮ ಟ್ರೈನ್ ಬಂದು ತಲುಪ್ತೀವಿ. 5:35ಕ್ಕೆ ಬರೋ ಟೈಮಿಗೆ ಇತ್ತು ರೀ ನಮ್ದು. ಬಂದೇವು 5:02ಕ್ಕೆ 5:02 ಅಂದ್ರೆ 33 ನಿಮಿಷ ಬಿಫೋರ್. 10 ನಿಮಿಷ ಸ್ಟಾಪ್. ಟೋಟಲ್ 43 ನಿಮಿಷ ಜೋಧ್ಪುರ್ ಎಕ್ಸ್ಪ್ರೆಸ್ ಇಲ್ಲೇ ನಿಂದಿರುತ್ತೆ. ನಮ್ಮ ಚೆನ್ನಮ್ಮ ಎಕ್ಸ್ಪ್ರೆಸ್ ಬರ್ಬೇಕಂದ್ರೆ ಇನ್ನೂ ಒಂದು 15 ನಿಮಿಷ ಐತಿ. ಬರ್ರಿ ವೇಟ್ ಮಾಡೋಣ. ಮೈಸೂರು ಬೆಳಗಾವಿ ಎಕ್ಸ್ಪ್ರೆಸ್ದ ಅನೌನ್ಸ್ಮೆಂಟ್ ಆಯ್ತು ರೀ. ಅದೇ 2ನೇ ಪ್ಲಾಟ್ಫಾರ್ಮ್ ಒಳಗೆ ಬರುತ್ತೆ. ಯಾಕಂದರೆ 5:45 ಮಟ್ಟ ನಮ್ಮ ಜೋಧ್ಪುರ್ ಎಕ್ಸ್ಪ್ರೆಸ್ ಇಲ್ಲಿಂದ ಹೋಗೋಲ್ಲ. ನಮ್ದು ಇನ್ನೂ ಅನೌನ್ಸ್ಮೆಂಟ್ ಆಗತ್ತಿಲ್ಲ, ಎಲ್ಲಿ ಡಿಸ್ಪ್ಲೇ ಮೇಲೂ ಶೋ ಆಗತ್ತಿಲ್ಲ. 5:46 ಆಗತ್ತೆ ರೀ. ಅರ್ಧ ತಾಸು ಮೇಲೆ ಅದು ಬಂದ ಟ್ರೈನ್. ಇದು ಡಿಪಾರ್ಟ್ ಆತ ಜೋಧ್ಪುರ್ ಎಕ್ಸ್ಪ್ರೆಸ್. ಮೋಸ್ಟ್ಲಿ ನಂಗೆ ಅನ್ಸ್ಮಟ್ಟಿಗೆ ನಮ್ಮ ಚೆನ್ನಮ್ಮ ಎಕ್ಸ್ಪ್ರೆಸ್ಸು ಇಲ್ಲೇ ಬರ್ಬೋದು. ಯಾಕಂದ್ರೆ ಇನ್ನೂ ಪ್ಲಾಟ್ಫಾರ್ಮ್ ಅಲ್ಲಿ ಬಿಟ್ಟಿಲ್ಲ, ನೋಡ್ಬೋದು ನೀವು. ಹೋಗ್ತದೆ ಜಸ್ಟ್ 5:58 ಆಗತ್ತೆ ರೀ. 3ನೇ ಪ್ಲಾಟ್ಫಾರ್ಮ್ದಾಗ ಐತಿ ಸಿದ್ಧಗಂಗಾ ಸೂಪರ್ ಫಾಸ್ಟ್. ಈಗ ಇವತ್ತು 1ನೇ ಪ್ಲಾಟ್ಫಾರ್ಮಿಗೆ ನಮ್ಮ ರಾಣಿ ಚೆನ್ನಮ್ಮ ಎಕ್ಸ್ಪ್ರೆಸ್. ರೀಸೆಂಟಾಗಿ ಎಲೆಕ್ಟ್ರಿಕ್ ಲೊಕೊಮೋಟಿವ್ ಸಿಕ್ಕತ್ರಿ ಇದಕ್ಕೆ. KGMದು ವ್ಯಾಪ್ 7 ಏನು ರೀ. ಎಸ್ 37528. ಸೌತ್ ವೆಸ್ಟರ್ನ್ ರೈಲ್ವೇಸ್ ಕ್ವೀನ್ ರಾಣಿ ಚೆನ್ನಮ್ಮ ಎಕ್ಸ್ಪ್ರೆಸ್ ಎಂಟ್ರ್ ಆತ್ರಿ. ಶ್ರೀ ಸಿದ್ಧಾರೂಢ ಸ್ವಾಮೀಜಿ ಹುಬ್ಬಳ್ಳಿ ಜಂಕ್ಷನ್. ಫಸ್ಟ್ ಜನರಲ್ ಐತ್ರಿ, ಅದ್ರ ಒಂದು A1. ಅದ್ರ ಹಿಂದೆ ನಮ್ಮ ಕೋಚ್ ಬಂದು ನೋಡ್ರಿ H1. ಹೌದು ರೀ, ಡೆಡಿಕೇಟೆಡ್ ಫಸ್ಟ್ ಕ್ಲಾಸ್ AC ಐತೆ ನಮ್ಮ ಟ್ರೈನಿಗೆ.
ಟೈಮ್ ನೋಡ್ರಿ 6:07 ಆಗತೈತಿ. ಬರೀಗ ನಮ್ಮ ಫಸ್ಟ್ ಕ್ಲಾಸ್ ಎ ಸಿದ ಇಂಟೀರಿಯರ್ ನೋಡೋಣ ಅಂತ. ಒಳಗೆ ಬಂದು ಹುಡ್ಕ ಇದೇನು ಥೀಮ್ ಐತಲ್ರಿ, ಇದು ನಿಮಗೆ ಬರೀ ಫಸ್ಟ್ ಎ ಸಿ ಒಳಗೆ ಅಷ್ಟು ಸಿಗುತ್ತೆ. ಇದೇನು ಫಿನಿಶಿಂಗ್ ಟಚ್ ಐತಲ್ಲ, ಒಳಗೆ ಎಂಟ್ರ್ ಆದ ಹುಡ್ಕ ಇಲ್ಲಿ ನಿಮಗೆ ಇದೆ ಅಟೆಂಡರ್ ಇರ್ತಾರಲ್ಲ, ಇದೇನು ಬೆಡ್ರೋಲೆಲ್ಲ ಮ್ಯಾನೇಜ್ಮೆಂಟ್, ಎ ಸಿ ಮ್ಯಾನೇಜ್ಮೆಂಟ್ ಅವ್ರು ಇರ್ತಾರೆ. ಒಳಗೆ ಎಂಟ್ರ್ ಆಗಿ ಹುಡ್ಕ ಇಲ್ಲಿ ಟೋಟಲ್ 4 ಕ್ಯಾಬಿನ್ ಸಿಗ್ತಾವೆ. ಇದು ಹೆಚ್ಚಿಂದ ಸ್ಟಾರ್ಟ್ ಐತಿ. ನಮ್ಮದು ಬಂದುಬಿಟ್ಟು ಡಿ. ಇಲ್ಲಿ ನೋಡ್ರಿ, ಇಲ್ಲಿ ಅಡ್ಡಾಡಕ್ಕೆ ಮಸ್ತ್ ಸ್ಪೇಸ್ ಸಿಗುತ್ತೆ. ಕ್ಯಾಬಿನ್ ಇದು ಮಸ್ತ್ ಕರ್ಟನ್ ಹಾಕ್ಯಾರ. ನಮ್ಮದು ಬಂದುಬಿಟ್ಟು ಈಗ ಡಿ ಕೂಪ್ ಸಿಕ್ಕದ್ರಿ. ಹೌದಾ, ನನಗೆ ಡಿ ನಂಬರ್ ಕೂಪ್ ಸಿಕ್ಕತ್ತೆ. ಬಟ್ ಇದೇನೈತಲ್ಲ, ಇದು ಹುಬ್ಳಿಗೆ ಇಳಿದ್ರು ಪ್ಯಾಸೆಂಜರ್ಸ್ ಇಲ್ಲಿಂದ. ಅವ್ರದ್ದು ಇನ್ನೂ ಕ್ಲಿಯರ್ ಮಾಡಿಲ್ಲ. ಕ್ಲಿಯರ್ ಯಾವಾಗ ಮಾಡ್ತಾರೆ ಗೊತ್ತಿಲ್ಲ. ನಾನು ಕಂಟಿನ್ಯೂಸ್ ಅಲಾರಮ್ ಇದನ್ನು ಅಟೆಂಡರ್ ಕಾಲಿಂಗ್ ಬೆಲ್ ಐತಲ್ಲ, ಇದನ್ನು ಒತ್ತೆ ನೀವು ಒತ್ತಿದ ಹುಡುಕ ಅಲ್ಲಿ ಸೌಂಡ್ ಆಗುತ್ತೆ. ಬಟ್ ಅಲ್ಲಿ ಯಾರು ಇಲ್ಲಲ್ಲ, ಅದಕ್ಕೆ ಬರತ್ತಿಲ್ಲ ಯಾರು. ಇಲ್ಲಾಂದ್ರೆ ಬರ್ತಿದ್ರು ಇಷ್ಟೊತ್ತಿಗೆ. ನೋಡ್ತಾನೆ ಹುಡುಕ್ತಾನೆ ಸಿಕ್ಕರ ಆಗುತ್ತೆ. ಮತ್ತು ಮಿರರ್ ಮಸ್ತ್ ನೀಟ್ ಆ್ಯಂಡ್ ಕ್ಲೀನ್ ಐತಿ. ಮತ್ತು ಇದೇನು ನೋಡತ್ತಾರಲ್ಲ ಕರ್ಟನ್ಸ್ ಮಸ್ತ್ ಫ್ರೆಶ್ ಕಾಣತ್ತದ ರೀ. ನಾವು ಹೊತ್ತೈತಿ ನಮ್ಮ ರಾಣಿ ಚೆನ್ನಮ್ಮ ಎಕ್ಸ್ಪ್ರೆಸ್ ಇದ್ದ ಫಸ್ಟ್ ಕ್ಲಾಸ್ ಎ ಸಿ. ಇದು ಫಸ್ಟ್ ಎ ಸಿ ನೋಡಿ, ನಮಗೆ ನಮ್ಮ ರಾಜಧಾನಿ ಇದು ಫಸ್ಟ್ ಕ್ಲಾಸ್ ಎ ಸಿ. ನನಗೆ ಬರೋದ ಸ್ಟ್ಯಾಂಡರ್ಡಿಗೆ ಮೇಂಟೈನ್ ಮಾಡ್ರೆ ರಾಣಿ ಚೆನ್ನಮ್ಮ ಎಕ್ಸ್ಪ್ರೆಸ್ ಫಸ್ಟ್ ಕ್ಲಾಸ್ ಎ ಸಿನು. ಇದ್ರದ್ದು ರೇಕ್ ಶೇರಿಂಗ್ನೂ ಐತ್ರಿ. ಬೆಳಗಾವಿ ಸೂಪರ್ ಫಾಸ್ಟ್ ಜೊತೆ ನಂಗೆ ಏನು ಖುಷಿ ಆಗಿದ್ದು ಗೊತ್ತ್ರಿ, ಅಂತೂ ಇಂತ ಹಿಡಿದೆ ಅಲ್ಲ ಈ ಟ್ರೈನ್. ಅದು ಒಟ್ಟು ಬಂದಿಲ್ಲ 40 ನಿಮಿಷ ಕುಂತೇನೆ ನಾನು. ರಾತ್ರಿಯಲ್ಲಿ ನಿದ್ದೆ ಎತ್ತಿಲ್ಲ ನನಗೆ, ಹಿಡಿತೇನಿಲ್ಲ. 6:09ಕ್ಕೆ ಡಿಪಾರ್ಟ್ ಆದ್ವಿ ನಾವು ನಮ್ಮ ಸಿದ್ಧಾರೂಢ ಸ್ವಾಮೀಜಿ ಹುಬ್ಬಳ್ಳಿ ಜಂಕ್ಷನ್ ಯಾಕಂತಾರೆ ಅಂತ ಹೇಳಿ ತೋರಿಸ್ಬಿಟ್ಟೆ. ಔಟ್ರದಾಗ ಒಂದು ಲೈನ್ ಬಂದದ್ರಿ ಗದಗ ಸೈಡಿಂದ. ಇದು ನಿಮ್ಮ ಟ್ರೈನ್ ಅಂದ್ರೆ ಬಿಗ್ ಮಿಶ್ರಾ ಪೇಡಾದಿಂದ ಒಂದು ಪೇಡ ಬಾಕ್ಸ್ ತೊಗೊಂಡು ಹೋದಂತ್ರ ಮರ್ಯಾಕೆ ಹೋಗ್ಬೇಡ್ರಿ. ನಮ್ಮ ಧಾರವಾಡ ಪೇಡ ಭಾಳ ಫೇಮಸ್ ಐತಿ. ನಮ್ಮ ಸ್ಟಾಪ್ಗಳ ಬಗ್ಗೆ ಮಾತಾಡ್ಬೇಕಂದ್ರೆ, ಹುಬ್ಬಳ್ಳಿ ಜಂಕ್ಷನ್ ಆದಮೇಲೆ ನೆಕ್ಸ್ಟ್ ಸ್ಟಾಪ್ ಬರುತ್ತೆ ನಮ್ದು ಧಾರವಾಡ ಆದಮೇಲೆ ಅಳ್ನಾವರ, ಲೋಂಡಾ, ಖಾನಾಪುರ, ಆಮೇಲೆ ಹೋಗಿ ತಲುಪ್ತೇವೆ ಬೆಳಗಾವಿ. ಅಲ್ಲಿಂದ ಪಚ್ಚಾಪುರ, ಘಟಪ್ರಭಾ, ಗೋಕಾಕ್ ರೋಡ, ಕುಡುಚಿ, ರಾಯಬಾಗ ಅನ್ಕೊಂತ ರಾಯಬಾಗ ಕುಡುಚಿ ಅಂತೇಳಿ ನಾವು ಹೋಗಿ ತಲುಪ್ತೇವೆ ರೀ ಮಿರಜ್ ಜಂಕ್ಷನಿಗೆ. ನೋಡೋಣ ಅಂತ ಹೆಂಗಿರೋ ಜರ್ನಿ. ಮತ್ತು ನಾವು ಮುಂದೇನು 2 ಟ್ರೈನ್ ಇದಾವಲ್ಲ, ನನಗೆ ನಂಬಿಕೆ ಇದ್ರಿ ನಮ್ಮ ರಾಣಿ ಚೆನ್ನಮ್ಮ ಎಕ್ಸ್ಪ್ರೆಸ್ ಪ್ರಿಯಾರಿಟಿ ಬಗ್ಗೆ ಅವು 2 ಟ್ರೈನನ್ನು ನಾವು ಓವರ್ಟೇಕ್ ಹೊಡಿತೇವೆ ಅಂತ. ನೀವು ನೋಡ್ಬೋದು ಇಲ್ಲಿ ಜೋಧ್ಪುರ್ ಎಕ್ಸ್ಪ್ರೆಸ್ ಧಾರವಾಡಕ್ಕೆ ಹೋಗಿದ್ರಿ. ಬಟ್ ಅದರ ಟೈಮಿಂಗ್ 6:38 ಐತಿ. ಅಲ್ಲೂ ಬಿಫೋರ್ ಹೋಗ್ತದೆ. ನಮ್ಮ ಟೈಮಿಂಗ್ ಅಂದ್ರೆ ನಮ್ಮ ರಾಣಿ ಚೆನ್ನಮ್ಮ ಎಕ್ಸ್ಪ್ರೆಸ್ದ ಟೈಮಿಂಗ್ ಎಷ್ಟಿಗೆ ಐತೆ ನೋಡ್ರಿ, 6:28 ಐತೆ. 6:28 ನಮ್ಮ ಟೈಮಿಂಗ್ ಐತಿ. ಬಟ್ ನಾವು ಇನ್ನೆಷ್ಟು 15 ನಿಮಿಷದಾಗ ಹೋಗ್ತೀವಿ ಮ್ಯಾಕ್ಸಿಮಮ್. 6:15 ಹೋಗಿ ತಲುಪ್ತೀವಿ. ನಾವು ಪಕ್ಕ ಓವರ್ಟೇಕ್ ಮಾಡ್ತೀವಿ ಜೋಧ್ಪುರ್ ಎಕ್ಸ್ಪ್ರೆಸ್ನ ಧಾರವಾಡ ಒಳಗೆ. ಇದಂತೂ ಪಕ್ಕ ಐತಿ. ಮತ್ತು ನಮ್ಮ ಮೈಸೂರು ಬೆಳಗಾವಿ ಎಲ್ಲ ಐತೆ ನೋಡೋದಾದ್ರೆ ಇದೆಲ್ಲ ಇದಂತೂ ಇದು ಧಾರವಾಡದಾಗ ಐತ್ರಿ. ನೋಡೋಣಂತೆ ಇದನ್ನು ಓವರ್ಟೇಕ್ ಮಾಡ್ತೇವೆ ಇಲ್ಲಿ ಗೊತ್ತಿಲ್ಲ. ಬಟ್ ಜೋಧ್ಪುರ್ ಅಂತೂ ಪಕ್ಕ ಓವರ್ಟೇಕ್ ಹೊಡಿತೀವಿ ನಾವು. ಮಟ್ಟ ಆ ಗಾಡಿ ಕುಂತ ಈ ಗಾಡಿ ತೋರಿಸತ್ತಿದ್ದೆ. ಈಗ ಈ ಗಾಡಿ ಕುಂತ ಆ ಗಾಡಿ ತೋರಿಸ್ತೇನೆ ರೀ. ಯಾಕಂದ್ರೆ ಈ ಗಾಡಿ ಪ್ರಿಯಾರಿಟಿ ಯಾವ ಗಾಡಿಗೂ ಮ್ಯಾಚ್ ಇಲ್ಲ ರೀ. ಈ ನಮ್ಮ ಸೆಕ್ಷನ್ ಒಳಗೆ ಅನ್ನಾವತ್ತು ಪ್ರಿಯಾರಿಟಿ ಕೊಡ್ತಾರೆ. ಅದೇನರ ಆನ್ ಟೈಮ್ ಬಿಟ್ಟಿರಲಿಲ್ಲ ಅಂತ ಅನ್ಕೋರಿ, 10 ನಿಮಿಷ ಡಿಲೇ ಆಗಿತ್ತಂದ್ರೆ ಜೋಧ್ಪುರ್ ಎಕ್ಸ್ಪ್ರೆಸ್ನ ಇದೆಲ್ಲೋ ಓವರ್ಟೇಕ್ ಕೊಡೋದು ಬಿಟ್ಟಿರುತ್ತೆ. ಯಾಕಂದ್ರೆ 30-20 ಕಿಲೋಮೀಟ್ರ್ ಬಾಜು ಓಡಾತಿತ್ತು, ಅರ್ಧ ತಾಸು ಡಿಲೇ ಬಿಟ್ಟು. ಮತ್ತು ಇದಕ್ಕಿಂತ ಜೋಧ್ಪುರ್ ಎಕ್ಸ್ಪ್ರೆಸ್ಗಿಂತ ಸ್ಟಾಪ್ ರಾಣಿ ಚೆನ್ನಮ್ಮದ್ದು ಜಾಸ್ತಿ ಅದಾವೆ. ಇದ್ರ ಹಿಸ್ಟ್ರಿ ಮತ್ತು ಹೆಂಗೆ ಸ್ಟಾರ್ಟ್ ಆದ, ಇದ್ರದ್ದು ಸ್ಲಿಪ್ ಕೋಚಸ್ ಎಲ್ಲ ನಾವು ಮಾತಾಡೋಣ ಅಂತ. ನಾವು ಮೊದಲು ಜರ್ನಿ ಸ್ಟಾರ್ಟ್ ಮಾಡಿ ಒಂದು ಅರ್ಧ ದಾರಿ ಮುಟ್ಟನ್ರಿ. ಗಿನಾಪುರ ಬಂದ ಮೇಲೆ ಅಲ್ಲಿ ಹೇಳ್ತಾನೆ ನಿಮ್ಗೆ. ಹಗರ್ಕ ಬೆಳಕಾಗಕ್ಕೆ ಸ್ಟಾರ್ಟ್ ಆಯ್ತು ನೋಡ್ರಿ. ಹುಬ್ಬಳ್ಳಿ ಬಿಟ್ಟು ಹುಡ್ಕ ನಾವೀಗ ಎಂಟ್ರ್ ಆದೀವಿ ಧಾರವಾಡಕ್ಕೆ. ಸ್ವಲ್ಪ ಮಂಜು ಬಿದ್ದೈತೆ ನೋಡ್ರಿ ಇಲ್ಲೇ ಧಾರವಾಡ ಔಟ್ರಸ್ ಒಳಗೆ. ಧಾರವಾಡ ಔಟ್ರದಾಗ ನೋಡ್ರಿ ಇಲ್ಲೇ ಲೈನ್ ವೈಡ್ನಿಂಗ್ ಮಾಡತ್ತಾರ ಅನ್ಸುತ್ತೆ ಮೇ ಬಿ. ಎಂಟ್ರಾದ ನೋಡ್ರಿ ನಮ್ಮ ಧಾರವಾಡಕ್ಕೆ. ಅಲ್ಲಿ ನೋಡ್ರಿ ಇಲ್ಲಿ 1ನೇ ಪ್ಲಾಟ್ಫಾರ್ಮ್ ಒಳಗೆ ನಮ್ಮ ಟ್ರೈನ್ ಅಂದ್ರೆ ನಾ ಬಂದಿದ್ದೆ ಅಲ್ಲ, ಬೆಂಗಳೂರು ಜೋಧ್ಪುರ್ ನಿಂತೈತಿ. ನಾವು ಪಕ್ಕ ಅದನ್ನ ಓವರ್ಟೇಕ್ ಕೊಡ್ತೀವಿ. ಯಾಕಂದ್ರೆ ನಾವು ಈಗ 6:30ಗೆ ಬಂದೀವಿ. ಹೇಳ್ತಂಬರಿ ಇಲ್ಲಿ ಹೇಳೋದು. सांगली तक जाने वाली रानी चन्नम्मा एक्सप्रेस प्लेटफॉर्म संख्या 3 पर आ चुकी है. ಸೌತ್ ವೆಸ್ಟರ್ನ್ ರೈಲ್ವೇಸ್ ಕ್ವೀನ್ ರಾಣಿ ಚೆನ್ನಮ್ಮ ಎಕ್ಸ್ಪ್ರೆಸ್ ಈಗ ಎಂಟ್ರ್ ಆಗೈತೆ ರೀ ನಮ್ಮ ಧಾರವಾಡಕ್ಕೆ ಬರೋ ಟೈಮಿಂಗ್ ಇತ್ತು 6:28. ಬಂದೇವೆ ಅಷ್ಟಕ್ಕೆ ನೋಡ್ರಿ 6:35, 7 ನಿಮಿಷ ಅಷ್ಟೇ ಡಿಲೇ. ಈಗ ಮತ್ತೆ ಇಲ್ಲೇ ನಾವು ಓವರ್ಟೇಕ್ ಮಾಡ್ತೀವಿ KSR ಬೆಂಗಳೂರು ಜೋಧ್ಪುರ್ಗೆ ಹೋಗುವಂಥ ಜೋಧ್ಪುರ್ ಎಕ್ಸ್ಪ್ರೆಸ್. ಈಗ ಇದರ ಡಿಪಾರ್ಚರ್ 6:38 ಐತಿ. ನಾವು ಎಷ್ಟು ನಿಮಿಷ ಬಿಫೋರ್ ಬಂದೇವೆ, ಅದಕ್ಕಿಂತ 3 ನಿಮಿಷ ಬಿಫೋರ್ ಅದೇವಿ. 2 ನಿಮಿಷ ನಮ್ದು ಇಲ್ಲಿ ಸ್ಟಾಪ್ ಆಗುತ್ತೆ.
ರಾಣಿ ಚೆನ್ನಮ್ಮ ಎಕ್ಸ್ಪ್ರೆಸ್ ಅದು ಧಾರವಾಡಕ್ಕೆ 2 ನಿಮಿಷ ಇರುತ್ತೆ. ರಾತ್ರಿ 11 ಗಂಟೆಗೆ ಹತ್ತಿರಿ, ಬೆಳಿಗ್ಗೆ 6:00 ಬಂದು ತಲುಪಿಬಿಡ್ತೀರಿ. ಬರೀ ಬೆಸ್ಟ್ ಅಂದ್ರೆ ಬೆಸ್ಟೆಸ್ಟ್ ಟ್ರೈನ್ ಧಾರವಾಡಕ್ಕೆ ಬರೋಕೆ ನಾನು ಲೈಕ್ ಮಾಡೋದು ರಾಣಿ ಚೆನ್ನಮ್ಮ ಎಕ್ಸ್ಪ್ರೆಸ್. ಬಟ್ ಒಮ್ಮೆನೂ ನಾನು ರಾಣಿ ಚೆನ್ನಮ್ಮ ಎಕ್ಸ್ಪ್ರೆಸ್ ಒಳಗೆ ಬೆಂಗಳೂರಿಂದ ಹುಬ್ಳಿ ಮಟ್ಟ ಟ್ರಾವೆಲ್ ಮಾಡೋಕೆ ಆಗೋದು. ನೀವು ಹಳೆ ವಿಡಿಯೋ ಒಳಗೂ ನೋಡಿರ್ಬೋದು, ನಾನು ಮಿರಾಜಿಂದ ಹುಬ್ಳಿಗೆ ಬಂದು ಹುಬ್ಳಿಗೆ ಡಿಬೋರ್ಡಾಗಿದ್ದೆ, ಯಾಕಂದ್ರೆ RAC ಇತ್ತು. ಮತ್ತು ಹುಬ್ಳಿಯಿಂದ ಬೆಂಗಳೂರು ಮಟ್ಟ ಮಾಡಿರ್ಕಿಲ್ಲ. ಈ ಸತನೂ ಬೆಂಗಳೂರಿಂದ ಹುಬ್ಳಿ ಮಾಡಲಿಲ್ಲ, ಹುಬ್ಳಿಯಿಂದ ಮಿರಾಜ್ ಮಾಡತ್ತಾನೆ. ಬರೀ ಹೋಗೋಣ ಅಂತ ಹೇಳ್ದಂಗೆ ನಾವು ಡಿಪಾರ್ಟ್ ಆದ್ವಿ. ಈಗ ಪ್ಲಾಟ್ಫಾರ್ಮ್ ನಂಬರ್ 3ರಿಂದ ಆಲ್ಮೋಸ್ಟ್ ನಿಮಗೆ ಮಿರಾಜ್ ಸೈಡ್ ಹೋಗೋ ಪ್ಲಾಟ್ಫಾರ್ಮ್ ನಂಬರ್ 3ಕ್ಕೆ ಬರ್ತಾವೆ. ರಾಣಿ ಚೆನ್ನಮ್ಮ ಎಕ್ಸ್ಪ್ರೆಸ್ ಪ್ರಿಯಾರಿಟಿ ನೋಡ್ರಿ. ಇಲ್ಲೇ ಲಾಂಗ್ ರನ್ನಿಂಗ್ ಟ್ರೈನ್ ಇದೆ, ಜೋಧ್ಪುರ ಎಕ್ಸ್ಪ್ರೆಸ್. ಅದನ್ನು ಓವರ್ಟೇಕ್ ಮಾಡತ್ತೀವಿ. ಸೌತ್ ವೆಸ್ಟರ್ನ್ ರೈಲ್ವೇಸ್ ಒಳಗೆ ಭಾಳ ಅಂದ್ರೆ ಭಾಳ ಪ್ರಿಯಾರಿಟಿ ಸಿಗುತ್ತೆ ಇದಕ್ಕೆ. ಅಂದ್ರೆ ನಮ್ಮ ಈ ಸೆಕ್ಷನ್ ಒಳಗೆ ಮೋಸ್ಟ್ ಪ್ರಿಯಾರಿಟಿ ಟ್ರೈನ್ ಯಾವುದಂತ ಯಾರ ಕೇರ ರಾಣಿ ಚೆನ್ನಮ್ಮ ಎಕ್ಸ್ಪ್ರೆಸ್ ಅಂತ ಹೇಳ್ಬೋದು ರೀ. ಇದಕ್ಕೆ ಮತ್ತು ನೀವು ನೋಡಿರಿ ಎಲ್ಲ ಸ್ಟಾಪ್ಗಳು ಆಲ್ಮೋಸ್ಟ್ ಸ್ಟಾಪ್ ಇದೆ. ಬಟ್ ನೀವು ಕಂಪೇರಿಟಿವ್ ಮಾಡಿ ನೋಡ್ರಿ ಎಲ್ಲ ಟ್ರೈನ್ಗಳ್ನು ಇದು ಬೀಟ್ ಮಾಡ್ಕೊತ ಹೋಗುತ್ತೆ. ನೀವು ಯಾವ್ದಾರ ಟ್ರೈನ್ ಡಿಲೇ ಇಡ್ರಿ, ರಾಣಿ ಚೆನ್ನಮ್ಮ ಎಕ್ಸ್ಪ್ರೆಸ್ ಅದನ್ನ ಓಟಕ್ಕೆ ಕೊಟ್ಬಿಡುತ್ತೆ. ಹಿಂಗೈತಿ ಇದ್ರದ್ದು ಪ್ರಿಯಾರಿಟಿ ಸೌತ್ ವೆಸ್ಟರ್ನ್ ರೈಲ್ವೇಸ್ ಒಳಗೆ. ಮತ್ತು ಮಾತಾಡ್ಬೇಕಂದ್ರೆ ರಾಣಿ ಚೆನ್ನಮ್ಮ ಎಕ್ಸ್ಪ್ರೆಸ್ದ ಹಳೆ ದಿನಗಳ ಬಗ್ಗೆ, ಮೆಟ್ರಿಕ್ ಗೇಜ್ ಇದ್ದಾಗ ಇದು ಮಿರಾಜಿಂದ ಬೆಂಗಳೂರು ಪ್ಯಾಸೆಂಜರ್ ಆಗಿ ಓಡ್ತಿತ್ತು ರೀ. ಆಮೇಲೆ ಇಂಡಿಯನ್ ರೈಲ್ವೇಸ್ ಫಾರ್ಮ್ ಆದ್ಮೇಲೆ ಇದನ್ನು ರಾಣಿ ಚೆನ್ನಮ್ಮ ಎಕ್ಸ್ಪ್ರೆಸ್ ಅಂತೇಳಿ ಮಾಡ್ರೆ ಮಿರಾಜಿಂದ ಬೆಂಗಳೂರು ಮಟ್ಟ ಸ್ಟಾರ್ಟಿಂಗ್ ಡೇಸ್ ಒಳಗೆ. ಬಟ್ ಆಮೇಲೆ ಪ್ರೀ ಕೋವಿಡ್ ಟೈಮ್ ಒಳಗೆ ಇದು ಕೊಲ್ಲಾಪುರಿಂದ ಬೆಂಗಳೂರು ಬರ್ತಿತ್ತು ರೀ. ಇದು ಟ್ರೈನ್ 1-2 ಸ್ಲಿಪ್ ಕೋಚಸ್ಗಳು ತೊಗೊಂಬರ್ತಿತ್ತು. ಮಿರಾಜಿಂದ ಬೆಂಗಳೂರು ಬರೋತ್ನಾಗ ಲೋಂಡಾದಿಂದ ವಾಸ್ಕೋಡಿ ಗಾಮಾದಿಂದ ಬೆಂಗಳೂರಿಗೆ ಬರುವಂಥ ವಾಸ್ಕೋ ಎಕ್ಸ್ಪ್ರೆಸ್ ಮೊದಲು ಇರಲಿಲ್ಲ ರೀ. ಅದ್ರ ಕೋಚ್ಗಳು ಗೋವಾ ಎಕ್ಸ್ಪ್ರೆಸ್ಸಿಗೆ ಬಂದು ಇದಕ್ಕೆ ಡಿಟ್ಯಾಚ್ ಸಿಕ್ಕಿದ್ದು. ಎಲ್ಲಿಗೆ ಹೇಳ್ರಿ? ಲೋಂಡಾದಿಂದ ಈ ಟ್ರೈನ್ ತೊಗೊಂಬರ್ತಿತ್ತು. ಬಟ್ ವಾಪಸ್ ಬರೋದು ಮುಂದೆ ಹೆಂಗಪ್ಪ ಅಂತ ಕೇರ ಬೆಂಗಳೂರಿಂದ ಹುಬ್ಳಿ ಮಠ ಸ್ಲಿಪ್ ಕೋಚಸ್ಸನ್ನು ಇದು ನಮ್ಮ ರಾಣಿ ಚೆನ್ನಮ್ಮ ಎಕ್ಸ್ಪ್ರೆಸ್ ತೊಗೊಂಬರ್ತಿತ್ತು ರೀ. ವಾಸ್ಕೋಡಿ ಗಾಮಾ ಎಕ್ಸ್ಪ್ರೆಸ್ ಅದು ಸ್ಲಿಪ್ ಕೋಚಸ್ ಹುಬ್ಳಿಯಿಂದ ಮಿರಾಜ್ಗೆ ಹೋಗೋ ಟ್ರೈನಿಗೆ ಹಚ್ತಿದ್ರ. ಆಮೇಲೆ ಅವು ಮಿರಾಜ್ಗೆ ಹೋಗಿ ಹುಬ್ಳಿಯಿಂದ ಮಿರಾಜ್ಗೆ ಹೋಗೋ ಟ್ರೈನಿಗೆ ಏನೋ ಅಟ್ಯಾಚ್ ಹಾಕಿದ್ವಲ್ಲ ಸ್ಲಿಪ್ ಕೋಚಸ್, ಅವು ಡಿಟ್ಯಾಚ್ ಹಾಕಿದ್ದು ಲೋಂಡಾ ಒಳಗೆ ಡಿಟ್ಯಾಚ್ ಆಗಿ ಅತ್ತಾಗಿಂದ ಬರುವಂಥ ಗೋವಾ ಎಕ್ಸ್ಪ್ರೆಸ್ ಒಳಗೆ ಅಟ್ಯಾಚ್ ಆಗಿ ಇದಕ್ಕೆ ಹೋಗಿತ್ತು ರೀ ವಾಸ್ಕೋಡಿ ಗಾಮಕ್ಕೆ. ಹಿಂಗೆ ಸಿಸ್ಟಮ್ ಇತ್ತು. ಬರೋತ್ನಾಗ ಬರೀ 1 ಟ್ರೈನಿಂದ 1 ಟ್ರೈನ್, ಹೋಗೋತ್ನಾಗ 3 ಟ್ರೈನ್, ಹಿಂಗೆ ಸಿಸ್ಟಮ್ ಇತ್ತು. ಮತ್ತು ನೀವು ಈಗೂ ಕಂಪೇರ್ ಮಾಡ್ರೆ ಇಷ್ಟೆಲ್ಲ ಸ್ಟಾಪ್ಸ್ ಇದ್ರೂ ಎಲ್ಲ ನಾರ್ಮಲ್ ಎಕ್ಸ್ಪ್ರೆಸ್ಗಳು ನೋಡ್ರೆ ಇದು RC ಬೆಸ್ಟ್. RC ಅಂದ್ರೆ ರಾಣಿ ಚೆನ್ನಮ್ಮ ಎಕ್ಸ್ಪ್ರೆಸ್. ಯಾಕಂದ್ರೆ 6 ತಾಸು 50 ನಿಮಿಷ ತೊಗೋತಾ ನೀವು ಬೆಂಗಳೂರಿಂದ ಹುಬ್ಬಳ್ಳಿ ಬರೋಕೆ. ನಿಮ್ಗೆ ಇದಕ್ಕಿಂತ ಫಾಸ್ಟ್ ಒಂದು ಟ್ರೈನ್ ಸಿಗುತ್ತೆ. ಓವರ್ ನೈಟ್ ಬಗ್ಗೆ ಮಾತಾಡೋದು ನಾನು ಬೆಳಗಾವಿ ಸೂಪರ್ ಫಾಸ್ಟ್ ಎಕ್ಸ್ಪ್ರೆಸ್. ಅದಕ್ಕೆ ಓವರ್ ನೈಟ್ ಕಿಂಗ್ ಅಂತ ಹೇಳ್ತಾರೆ. ಅದನ್ನೊಮ್ಮೆ ಟ್ರೈ ಮಾಡೋಣ. ಇಲ್ಲಿ ನೋಡ್ರಿ, ಇಲ್ಲ ಮೈಸೂರು ಬೆಳಗಾವಿ ಎಕ್ಸ್ಪ್ರೆಸ್ ಈಗ ಐತಿ. ಕಂಬಾರ್ಗೆ ನೀವು ದಾಟಿದ್ರಿ. ನಮ್ಮಿಂದ ಎಷ್ಟು ಕಿಲೋಮೀಟ್ರ್ ಮುಂದೆ ಐತಪ್ಪ ಅಂದ್ರೆ 491, 517, 917 ಎಷ್ಟಾದ್ರಿ 26 ಕಿಲೋಮೀಟ್ರ್ ಮುಂದೆ ಐತಿ. ನೋಡೋಣಂತೆ ಎಲ್ಲರೂ ಓಟ್ಯಾಗ ಆಗುತ್ತಾ ಇಲ್ಲ ಅಂತೇಳಿ ಆದ್ರೆ ತೋರಿಸ್ತೀನಿ. ನೀವೇನರ ರಾಜಧಾನಿ ಎಕ್ಸ್ಪ್ರೆಸ್ ಇದ್ದ ಫಸ್ಟ್ ಕ್ಲಾಸೇ ಅಥವಾ ದುರಂತೋ ಎಕ್ಸ್ಪ್ರೆಸ್ ಇದ್ದ ಫಸ್ಟ್ ಕ್ಲಾಸೇ ಒಳಗೆ ಟ್ರಾವೆಲ್ ಮಾಡತ್ತಿದ್ರೆ ಅಂದ್ರೆ ನಿಮ್ಗೆ ಆನ್ ಬೋರ್ಡ್ ಕೇಟ್ರಿಂಗ್ ಎಲ್ಲ ಸಿಕ್ಬಿಡ್ತೈತೆ. ಬಟ್ ನಾವು ನಾರ್ಮಲ್ ಎಕ್ಸ್ಪ್ರೆಸ್ ಇದ್ದ ಫಸ್ಟ್ ಕ್ಲಾಸ್ ಒಳಗೆ ಟ್ರಾವೆಲ್ ಮಾಡತ್ತಿರೋದ್ರಿಂದ ನಮ್ಗೆ ಏನು ಸಿಗತ್ತಿಲ್ಲ. ಬಟ್ ನಾವು ಅದನ್ನು ಮಾಡ್ಕೊಳಕ್ಕಾಗತ್ತಾ? ನಮಗೆ ನಮ್ಮ ಪಾರ್ಟ್ನರ್ ಐತ್ರಿ IRCTC ಈ ಕ್ಯಾಟ್ರಿಂಗ್. IRCTC ಈ ಕ್ಯಾಟ್ರಿಂಗ್ ಇದ್ರೆ ಸೇಮ್ ನಾವು ರಾಜಧಾನಿ ವೈಬ್ ಟ್ರೈನ್ ಒಳಗೆ ತರಿಸ್ಕೋಬೋದು. ಅದ್ರ ಸಂಬಂಧ ನಾನು ಆರ್ಡರ್ ಮಾಡೀನಿ IRCTC ಈ ಕ್ಯಾಟ್ರಿಂಗಿಂದ. ಹೆಂಗೆ ಮಾಡ್ಕೊಂಡು ನೋಡೋಣ ಬರ್ರಿ. ಫುಡ್ ಆನ್ ಟ್ರ್ಯಾಕ್ ಅಂತೇಳಿ ಆ್ಯಪ್ ಬರ್ತದೆ. PNR ಹಾಕೋದು ಬರುತ್ತೆ ರೀ. PNR ಎಂಟರ್ ಮಾಡಿದ ಹುಡುಗ ನಿಮ್ಗೆ ಸ್ಟೇಷನ್ಸ್ ತೋರಿಸುತ್ತೆ. ಯಾವ ಸ್ಟೇಷನ್ ಅಂತೇಳಿ ಸೆಲೆಕ್ಟ್ ಮಾಡ್ಕೊಂಡು ಆಮೇಲೆ ನೀವು ಏನು ಫುಡ್ ಬೇಕು, ಯಾವ ರೆಸ್ಟೋರೆಂಟ್ ಬೇಕಂತ ಮೊದಲು ಸೆಲೆಕ್ಟ್ ಮಾಡ್ಕೊಂಡು ಆಮೇಲೆ ಏನು ಫುಡ್ ಬೇಕಂತ ಸೆಲೆಕ್ಟ್ ಮಾಡ್ಕೊಂಡು ನಿಮಗೆ ಕ್ಯಾಶ್ ಆನ್ ಡೆಲಿವರಿ, ಆನ್ಲೈನ್ ಪೇಮೆಂಟ್ ಎಲ್ಲ ಆಪ್ಷನ್ ಸಿಗುತ್ತೆ. ಮಾಡಿ ನಿಮ್ಮ ಸಿಟಿಗೆ ಫುಡ್ ಆರ್ಡರ್ ಮಾಡ್ಕೋಬೋದು. ನಾನು ತರಿಸಿ ಬೆಳಗಾವಿಯಿಂದ ನೋಡೋಣ ಅಂತ ಯಾವಾಗ ಬರುತ್ತೆ. ಮೇನ್ ಫೀಚರ್ ಏನು ಗೊತ್ತ್ರಿ, ಫಸ್ಟ್ AC ಒಳಗೆ ನಿಮ್ಗೆ ಸಪ್ರೇಟ್ ಪ್ರೈವೇಸಿಗಾಗಿ ಡೋರ್ ಸಿಗುತ್ತೆ. ನೀವು ಲಾಕ್ ಮಾಡ್ಕೋಬೇಕು ಅದನ್ನ ಬೇಕಾದ್ರೆ. ಮತ್ತು ಇಲ್ಲೇ ನಿಮ್ಗೆ ಕರ್ಟನ್ ಸಿಗುತ್ತೆ, ಕರ್ಟನ್ ಹಾಕೋಬೋದು. ಬಟ್ ಇದು ಕೂಪದ ಇನ್ನೂ ಏನು ಚಲೋಪ್ಪ ಅಂದ್ರೆ ಕಪಲ್ಸಿಗೆ ಅಥವಾ ಯಾರು ಇಬ್ಬರ ಹೊಂಟ್ರಿ ಅಂದ್ರೆ ಅವ್ರಿಗೆ ಭಾರಿ ಬೆಸ್ಟ್. ನನಗೆ ಸಿಕ್ಕತ್ರಿ. ಮತ್ತು ಇಲ್ಲೇ ನೋಡತ್ತಿರಲ್ಲಿ ನೀವು ಇದು ಅನೌನ್ಸ್ಮೆಂಟ್ ಅದ.
ಇಲ್ಲಿ ನೋಡತ್ತಾರಲ್ಲ ಇದು ಅನೌನ್ಸ್ಮೆಂಟ್ ಇದ್ದ ನೀವು ಅದನ್ನು ಸೆಟ್ಟು ಮಾಡ್ಕೋಬೋದು. ಇದು ಆವಾಜ್ ಕಡಿಮೆನೂ ಮಾಡ್ಕೋಬೋದು, ಜಾಸ್ತಿನೂ ಮಾಡ್ಕೋಬೋದು. ಇಲ್ಲ ನೋಡ್ರಿ ಹುಜಾದ್ ಕಂಪ್ನಿ ಇದೆ. ಮತ್ತು ಇಲ್ಲಿ ಮ್ಯಾಲೆ ದೊಡ್ಡ ದೊಡ್ಡ ಎ ಸಿ ವಿಂಡ್ ಅದಾವ್ರಿ. ಮತ್ತು ನೋಡ್ರಿ ಇಲ್ಲ ನಿಮಗೆ ಒಳಗೆ ಏನರ OBHSದ ಕ್ಲೀನಿಂಗ್ ಬೇಕಂದ್ರೆ ಅದರದ್ದು ನಂಬರ್ ಕೊಟ್ರೆ ಇಲ್ಲಿ ನೋಡ್ರಿ ಇಲ್ಲಿ ಏನರ ಎಲೆಕ್ಟ್ರಿಕಲ್ದ ಇದೇನ್ರ ಕೆಟ್ಟ ಗಿಡತ್ತಂದ್ರೆ ಅದರದ್ದು ನಂಬರ್ ಐತಿ. ಮತ್ತು ನಿಮಗೆ ಇಲ್ಲಿ ಮ್ಯಾಲೆ ನೋಡ್ರಿ ಇಲ್ಲಿ ಪೆಟ್ರೋಲ್ದವ್ರದ್ದು ನಂಬರ್ ಐತಿ. ನಾನು ಸುಮ್ಮನೆ ಪೆಟ್ರೋಲ್ ಏನು ಯೂಸ್ ಇಲ್ಲ ನನಗೆ ಈಗಿನ ಮಟ್ಟಿಗೆ, ಅದಕ್ಕೆ ನಾನು ಕರೆದಿಲ್ಲ, ಅಲ್ಲೇ ಸೈಡ್ ಇಟ್ಟನೆ. ಆಮೇಲೆ ಅದು ಬರೋಲ್ರಿ ಬಿಡು ಆರಾಮ ಅಂತಂತೇಳಿ. ಮತ್ತು ಹಿಂಗೆ ಐತೆ ನೋಡ್ರಿ ನಮ್ದು. ಒಂದು ಸಲ ಅಷ್ಟು ಕರೆದಿದ್ದೆ, ಅಲ್ಲಿ ಯಾರು ಇಲ್ಲಿದ್ದಕ್ಕೆ ಸುಮ್ಮನೆ ಮಲ್ಕೊಟ್ಟಿರ್ಬೇಕಂತ ಸುಮ್ಮನೆ ಆಗಿದ್ದೆ. ಮತ್ತು ನಿಮ್ಗೆ ಪ್ರತಿಯೊಂದು ಸಿಟಿಗೂ ರೀಡಿಂಗ್ ಲೈಟ್ ಸಿಗುತ್ತೆ. ಮತ್ತು ನಾ ಎಷ್ಟು ಪೇ ಮಾಡೀನಿಪ್ಪ ಇದನ್ನ ಅಂತೇಳಿ ಊಟ ಮಾಡ್ಕೊಂಡು ಮಾತಾಡೋಣ ಅಂತ್ರಿ. ಬರೀ ಒಂದು ಸ್ವಲ್ಪ ನಾನು ರೆಸ್ಟ್ ಮಾಡ್ತೀನಿ, ರೆಸ್ಟ್ ಮಾಡಿ ಅಳ್ನವ್ರದಾಗ ಸಿಗ್ತಾನಂತ. ಇಲ್ಲಿ ನೋಡ್ರಿ ಇಲ್ಲ ನಾನೀಗ ರೆಸ್ಟ್ ಮಾಡೋದೀನಿ. ಆರಾಮ್ ಸ್ಪೇಸ್ ಸಿಗುತ್ತೆ ನಿಮ್ಗೆ. ಆರಾಮ್ ನಾನು ಕಾಲು ಚಾಚ್ಕೊಂಡು ಮಲ್ಕೊಂಡನಿ. ಸೀಟ್ ಎಷ್ಟು ಕಂಫರ್ಟೇಬಲ್ ಐತಪ್ಪ ಅಂದ್ರೆ ಮಕ್ಕೊಂಡು ಹುಡ್ಕೊಂಡು ಇದ್ದು ಬಂದ್ಬಿಡುತ್ತೆ ನೋಡ್ರಿ. ಚೆನ್ನಮ್ಮ ಎಕ್ಸ್ಪ್ರೆಸ್ ಈಗ ಎಂಟ್ರಿ ಆಗೈತ್ರಿ ಅಳ್ಳವ್ರಕ್ಕೆ. ಹಿಂಗೆ ಮಕ್ಕೊಂಡಿದ್ದೆ, ಅಳ್ಳವ್ರಿಗೆ ಎಂಟ್ರಿ ಆಗಿಬಿಟ್ಟದ ನೋಡಿ. ಇಲ್ಲ ಸಾರಿ. ಮತ್ತು ಇಲ್ಲಿ ಏನು ಗೊತ್ತಾಗತ್ತೆ ರೀ, 7 ಕಿಲೋಮೀಟ್ರ್ ಅಂತ ತೋರಿಸಿತ್ತು ನನಗೆ. ನೆಟ್ವರ್ಕ್ ಲೋಡ್ ಆಗೋ ಅಷ್ಟೊತ್ತಿಗೆ ನಾನು GPS ಹಾಕಿರ್ಕಿಲ್ಲ, ಬಂದ್ಬಿಟ್ಟತ್ತೆ ಅಳ್ನಾವರ್ಗೆ ಜಂಕ್ಷನ್ ಯಾಕಂತಾರಪ್ಪ ಅಂದ್ರೆ ಇಲ್ಲಿಂದ ಒಂದು ಲೈನ ಅಂಬೇವಾಡಿಗೆ ಹೋಯ್ತು ರೀ. ಅಂದ್ರೆ ಈಗಿನ ದಾಂಡೇಲಿ ಹೌದ್ರಿ. ದಾಂಡೇಲಿಗೆ ಒಂದು ಲೈನು ಐತಿ, ಬಟ್ ಟ್ರೈನ್ ಓಡಾತಿಲ್ಲ. ಮೊದಲ ಓಡ್ತಿತ್ತ ಪ್ರೀ ಕೋವಿಡ್ ಟೈಮ್ ಒಳಗೆ ಧಾರವಾಡ ಅಂಬೇವಾಡಿ ಪ್ಯಾಸೆಂಜರ್. ಬರ್ರಿ ಹೋಗೋಣಂತ. ಅಲ್ಲಿ ಯಾವುದೋ ಲೂಪ್ ಒಳಗೆ ಹಾಕ್ಯಾರ. ಹುಬ್ಳಿ SWR ಅಂದ್ರೆ ಹುಬ್ಳಿದ ವ್ಯಾಗ್ನೈನ್ HC. ಹುಬ್ಳಿ ಕಡೆ ವ್ಯಾಗ್ನೈನ್ HC ಭಾಳ ಅದಾವ ರೀ, ಒಂದು 100+ ಏನೋ ಅದಾವ. ಇದೇನು ಲೆಫ್ಟ್ ಲೈಟ್ ನೋಡತ್ತಾರಲ್ಲ, ಇದ ಹೋಗುತ್ತಾ ಅಂಬೇವಾಡಿ ಅಂದ್ರೆ ಈಗಿನ ದಾಂಡೇಲಿಗೆ. ಮೊದ್ಲಿನ ಹೆಸರು ಅಂಬೇವಾಡಿ ಅಂತಿದ್ರಿ, ಈಗ ದಾಂಡೇಲಿ ಅಂತ ಚೇಂಜ್ ಮಾಡ್ರ. ಫುಲ್ ಘಾಟ್ ಸೆಕ್ಷನ್ ಐತ್ರಿ, ಅದು ಮಸ್ತ್ ರೂಟ್ ಐತಿ. ವಾಪಸ್ ಟ್ರೈನ್ ಸ್ಟಾರ್ಟ್ ಆದ್ರೆ ಅಲ್ಲಿ ಜರ್ನಿ ಮಾಡೋಣಂತ. ಇಲ್ಲಿ ನೋಡ್ರಿ ಇಲ್ಲಿ ಅಳ್ನಾವರಿಂದ ನಮ್ಮ ಪಶ್ಚಿಮ ಘಟ್ಟಗಳು ಸ್ಟಾರ್ಟ್ ಆದವು ರೀ. ಇಲ್ಲಿಂದನೇ ಸ್ಟಾರ್ಟಿಂಗ್. ನೀವು ನೋಡ್ರಿ ಇಲ್ಲಿ ನಾವೀಗ ತಾವರಗಟ್ಟಿ ಹಿಂಗೆಲ್ಲ ಹೋಗಿ ಮಸ್ತ್ ಈಗ ನಾಗರಗಾಳೆ ಅಂತೆಲ್ದು ಮಸ್ತ್ ಕರು ಬರ್ತಾವ್ರಿ. ಅದನ್ನ ನೋಡೋಣಂತ ನಾವು, ಮಿಸ್ ಮಾಡೋದು ಬೇಡ. ಪ್ರೈವಸಿದ ಮೇನ್ ಮ್ಯಾಟ್ರ್ ನೋಡ್ರಿ ಇದ್ರೊಳಗೆ. ಆರಾಮ್ ನೀವು ಎಷ್ಟು ಬೇಕಾದಷ್ಟು ಮಾತಾಡ್ರಿ, ಎಷ್ಟು ಬೇಕಾದಷ್ಟು ಕುಂದ್ರಿ. ನಾವು ಲಾಗ್ ಮಾಡೋರು ಎಷ್ಟು ಬೇಕಾದಷ್ಟು ಮಾತಾಡಬಹುದು. ಅಷ್ಟು AC ಬುಕ್ ಮಾಡ್ಕೊಂಡ್ರೇನ್ರಿ, ಬಟ್ ಬಾಗ್ಲಿಗೆ ನಿಂದ್ರು ಮಜಾ ಎದುರಾಗೂ ಇಲ್ಲ. ನಾನು ನಿಮಗೆ ಸಜೆಸ್ಟ್ ಮಾಡಂಗಿಲ್ಲ. ಏನೋ ಟೀ ಅಣ್ಣ, ಟೀ ಒಂದು ಕೊಡ್ರಿ. ನೋಡ್ರಿ ಕೀಸದ ಏನು ಮಸ್ತ್ ಐತ್ರಿ. ಚಾ ನೋಡಿ ಮಸ್ತ್ ಅನ್ಸತೈತಿ. ಹಾಲ್ ಗೀಲೆಲ್ಲ ಮಸ್ತ್ ಐತೆ ಅಂತ ಅನ್ಸತೈತಿ. ಅಂದ್ರೆ ಫುಲ್ ಹಾಲ ಕಾಣತೈತಿ ಹಾಲ. ಹಾ ಎಲ್ಲ ಚಿಟ್ಟಿರಿ ಹೇಳತ್ತಿದ್ದೆಲ್ಲ. ಯಾವ ಫಸ್ಟ್ AC ಬುಕ್ ಮಾಡ್ರಿ ಹಿಂಗೆ ಬಾಗ್ಲಕ್ಕೆ ಕುಂತ ರೈಲ್ ಫ್ಯಾನಿಂಗ್ ಮಾಡೋ ಮಜಾ ಎದುರಾಗೂ ಇಲ್ಲ. ನೋಡೋಣ ಅಂತ. ಇದು ಮತ್ತೆ ಇದು ಘಾಟ್ಸ್ ಏನೈತಲ್ಲ, ವೆಸ್ಟರ್ನ್ ಘಾಟ್ಸ್ ಸ್ಟಾರ್ಟ್ ಆಗಿದೆ. ಅದನ್ನ ತೋರ್ಸಕ್ಕಂತೇಳಿ ಹೊರಗೆ ಎದ್ದು ಬಂದಿರ.
ಆ ಸೈಡ್ ಬಂತು ಪ್ಲಾಟ್ಫಾರ್ಮ್. ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣ ಬೆಂಗಳೂರು ಸಾಂಗ್ಲಿ ನಮ್ಮ ರಾಣಿ ಚೆನ್ನಮ್ಮ ಎಕ್ಸ್ಪ್ರೆಸ್ ಈಗ ಎಂಟ್ರ್ ಆಗೈತೆ ರೀ ಲೋಂಡಾ ಜಂಕ್ಷನಿಗೆ. ಜಂಕ್ಷನ್ ಯಾಕಂತಾರಪ್ಪ ಅಂದ್ರೆ ಇಲ್ಲಿಂದ ಒಂದು ಲೈನ ಮಡಗಾಂವ್ ಸೈಡ್ ಹೋಗಿದ್ರಿ ಹೌದ್ರಿ. ಫುಲೆಮ್ಮ ಮತ್ತು ನಿಮ್ಮ ದೂದ್ ಸಾಗರ್ ನೋಡ್ಬೇಕಂದ್ರೆ ಬೆಸ್ಟ್ ಪ್ಲೇಸ್ ಬಂದ್ಬಿಟ್ಟು ಇದೆ. ಲೋಂಡಾದಿಂದ ನೀವು ಟ್ರೈನ್ ಚೇಂಜ್ ಮಾಡ್ಕೋಬೋದು. ಏನರ ನಿಮಗೆ ಬೇಕಂದ್ರೆ ನಿಮ್ಗೆ ಇಲ್ಲಿ ಹಿಂದಿಂದ ಶಾಲಿಮಾರ್ ಟ್ರೈನ್ ಬರುತ್ತೆ ರೀ, ಅದನ್ನು ಚೇಂಜ್ ಮಾಡ್ಕೊಂಡು ಹೋಗ್ಬೋದು. ಜಾಸ್ತಿ ಜನ ಇದಕ್ಕೆ ಅದೇ ಸಿಸ್ಟಮ್ದಾಗ ಬರತ್ತಾರೆ. ನಾ ಸೆಕೆಂಡ್ AC ದಾಗ ಹತ್ತಿದ್ದೆ ನೋಡ್ರಿ. ಮತ್ತು ಇಲ್ಲಿ ಲೋಂಡಾ ಜಂಕ್ಷನ್ ಒಳಗೆ ನಿಮ್ಗೆ ವಡಾಪಾವ್ ಭಾಳ ನೋಡೋಕೆ ಸಿಗುತ್ತೆ ರೀ. ನಾನು ಭಾಳ ನೋಡೀನಿ ವಡಾಪಾವ್ ಅಂತೇಳಿ. ಇಲ್ಲಿಂದನೇ ಸ್ಟಾರ್ಟ್ ಆಗಿಬಿಡುತ್ತೆ ನಿಮ್ಗೆ. ಇಲ್ಲಿಂದ ಮಿರಾಜ್ ಎಲ್ಲ ಕಡೆ ವಡಾಪಾವ್ ಸ್ಟಾರ್ಟ್ ಆಗುತ್ತೆ. ಮತ್ತು ಇಡ್ಲಿದು ಅಷ್ಟು ಸರಿ ಇರಂಗಿಲ್ಲ. ನಾವು ಒಮ್ಮೆ ಲೋಂಡಾದಾಗ ಟ್ರೈ ಮಾಡಿದ್ವಿ. ನಾನು ಸತ್ಯಭಯ ಮೈಸೂರು ಗೋವಾ ಅಂತ ವಿಡಿಯೋ ಮಾಡಿ ನೋಡ್ರಿ. ಅದ್ರೊಳಗೆ ಒಮ್ಮೆ ಬಂದು ಟ್ರೈ ಮಾಡಿದ್ವಿ. ಸಮೋಸ ಚಲೋ ಇತ್ತು, ಇಡ್ಲಿ ಅಷ್ಟು ಸರಿ ಇರಲಿಲ್ಲ. ನಾ ರಿವ್ಯೂ ಮಾಡೇನೇ ಇಲ್ಲ, ಐಡಿಯಾ ಇಲ್ಲ, ರಿವ್ಯೂ ಮಾಡಿಲ್ಲ ಅನ್ಸುತ್ತೆ ಮೇ ಬಿ. ವಾಶ್ರೂಮ್ ಬಗ್ಗೆ ಇದು ಮಾತಾಡ್ಬೇಕಂದ್ರೆ ಪಳ್ಳ ಹೊಳೆ ಆತವ ನೋಡ್ರಿ. ಮಸ್ತ್ ನೀಟ್ ಆ್ಯಂಡ್ ಕ್ಲೀನ್ ಐತಿ. ಇತ್ತಾಗ ವೆಸ್ಟರ್ನ್ ಐತಿ, ಇಲ್ಲಿ ಇಂಡಿಯನ್ ಐತಿ. ಇಲ್ಲಿ ಎಲ್ಲ ಪೋಸ್ಟರ್ ಹಾಕ್ಯಾರ. ಮತ್ತು ಇದು ಹೇಳಿದೆ ಅಲ್ಲ ನಿಮ್ಗೆ ಸ್ಟಾರ್ಟಿಂಗ್ ಒಳಗೆ ಹೇಳ್ಬಿಟ್ಟೇನೆ, ಈ ಥರ ಥೀಮ್ ಇರುವಂಥದ್ದು ಬರೀ ಫಸ್ಟ್ AC ಒಳಗಿರುತ್ತೆ. ಅದು LHB ಫಸ್ಟ್ AC ಒಳಗೆ ಡಿಪಾರ್ಟ್ ಆದ್ವಿ ರೀ ನಾವು ಲೋಂಡಾ ಜಂಕ್ಷನಿಂದ. ಇದೇನೇ ತೆಳಗಿನ ಲೈನ್ ನೋಡತ್ತಿರಲ್ಲ, ಇದೇ ಹೋಗುತ್ತೆ ರೀ ಕ್ಯಾಸಲ್ ರಾಕ್ ಕುಲೆಮ್ ಮೇಲೆ ಮುಂದೆ ಮಡಗಾಂವ್ಗೆ ಹೋಗುತ್ತೆ. ನೀವು ದೂದ್ ಸಾಗರಕ್ಕೆ ಹೋಗ್ಬೇಕಂದ್ರೆ ಲೋಂಡಾಗೆ ಚೇಂಜ್ ಮಾಡಿ ಲೋಂಡಾದಿಂದ ನೀವು ಬೇರೆ ಟ್ರೈನ್ನ ಹಿಡ್ಕೋಬೇಕು. ಫೈನಲಿ ಖಾನಾಪುರ ರೈಲ್ವೆ ಸ್ಟೇಷನ್ಗೆ ಎಂಟ್ರ್ ಆದೀವಿ ರೀ. ಜನ ಭಾಳ ಅದಾರ ನೋಡ್ರಿ ಖಾನಾಪುರ ರೈಲ್ವೆ ಸ್ಟೇಷನ್ ಒಳಗೆ. ಈ ಟ್ರೈನಿಗೆ ಹುಬ್ಬಳ್ಳಿ ಒಳಗೆ ಸದ್ಯಕ್ಕೆ ಇರೋಕ್ಕಿಲ್ಲ ಅಷ್ಟು ಜನ ಇಲ್ಲಿ ಖಾನಾಪುರ ಒಳಗೆ ನೋಡೋಕೆ ಸಿಗುತ್ತಾರೆ. ಮೇ ಬಿ ಬೆಳಗಾವ್ಗೆ ಅಥವಾ ಮುಂದೆ ಮಿರಾಜ್ ಸೈಡ್ ಹೋಗಾಕಿರ್ಬೋದು. ನಮ್ಮ ರಾಣಿ ಚೆನ್ನಮ್ಮ ಎಕ್ಸ್ಪ್ರೆಸ್ ಈಗ ಎಂಟ್ರ್ ಆಗೈತೆ ಖಾನಾಪುರಕ್ಕೂ ಒಂದು ನಿಮಿಷ ಸ್ಟಾಪ್ ಸಿಗುತ್ತೆ ನಿಮ್ಗೆ. ರಾಣಿ ಚೆನ್ನಮ್ಮ ಎಕ್ಸ್ಪ್ರೆಸ್ ಒಳಗೆ ಬರತ್ತಾರೆ ಅಂದ್ರೆ ಭಾರಿ ಬೆಸ್ಟ್ ಟ್ರೈನ್. ಯಾಕಂದ್ರೆ ಬೆಳಗಾವಿ ಸೂಪರ್ ಫಾಸ್ಟ್ ಇಲ್ಲಿ ಸ್ಟಾಪ್ ಇಲ್ಲದೆ ಇರೋದ್ರಿಂದ ನೀವು ಬೆಂಗಳೂರಿಂದ ಅಥವಾ ಬೆಂಗಳೂರಿಗೆ ಇಲ್ಲಿಂದ ಹೊಂಟ್ರಂದ್ರೆ ಬೆಸ್ಟ್ ನೀವು ಪ್ರಿಫರ್ ಮಾಡ್ಬೋದು ರಾಣಿ ಚೆನ್ನಮ್ಮ ಎಕ್ಸ್ಪ್ರೆಸ್ನ. ಒಂದು ನಿಮಿಷ ಸ್ಟಾಪ್ ಐತಿ, ಹೋಗಂಬರ್ರಿ. ಮತ್ತು ಫಸ್ಟ್ AC ಇದೆ, ಮಜಾ ತೊಗೊಂಡು ನಾವು ಡಿಪಾರ್ಟ್ ಆದ್ವಿ ರೀ. ನಾವೀಗ ಖಾನಾಪುರ ರೈಲ್ವೆ ಸ್ಟೇಷನಿಂದ ನೋಡ್ಬೋದು ನೀವು. ಇಲ್ಲಿ ಖಾನಾಪುರ ರೈಲ್ವೆ ಸ್ಟೇಷನ್ ಒಳಗೆ ಕನ್ಸ್ಟ್ರಕ್ಷನ್ ವರ್ಕ್ ಚಾಲು ಅದಾವ್ರಿ. ಪ್ಲಾಟ್ಫಾರ್ಮ್ ಅದು ಅನ್ಸಿದೆ ಇದು ಮೇ ಬಿ ಕನ್ಸ್ಟ್ರಕ್ಷನ್ ವರ್ಕ್. ಇದೇ 2ನೇ ಪ್ಲಾಟ್ಫಾರ್ಮ್ ನಾವು ಬಂದಿದ್ದೆ. 1ನೇ ಪ್ಲಾಟ್ಫಾರ್ಮ್ ಆ ಸೈಡ್ ಐತೆ. ಇಲ್ಲಿ ನೋಡ್ರಿ, ಇಲ್ಲ ದಾದರ್ ಹುಬ್ಳಿ ಕ್ರಾಸ್ ಆತ. ಬೆಳಗಾವಿಗೆ ಎಂಟ್ರ್ ಆದೀವಿ ನೋಡ್ರಿ. ಇಲ್ಲ ಬೆಳಗಾವಿ ಒಳಗೆ ಏನೋ ಇವೆಂಟ್ ಇದ್ದಂಗೆ ಐತ್ರಿ ಇವತ್ತು. ಫುಲ್ ಎಲ್ಲ ಕೇಸರಿ ಬಳಿ ಹಸಿರು ಮತ್ತು ಪೊಲೀಸರೆಲ್ಲ ಜಾಸ್ತಿ ಇದ್ದಾರೆ. ಹತ್ತು ನಿಮಿಷ ಡಿಲೇ ಆಗಿ ನಾವು ಎಂಟ್ರ್ ಆಗಿಬಿಟ್ಟಿವ್ರಿ ಈಗ ಬೆಳಗಾವಿ ರೈಲ್ವೆ ಸ್ಟೇಷನ್ಗೆ. ಬೆಳಗಾವಿ ರಶ್ ಭಾಳ ಐತ್ರಿ ಇಲ್ಲಿ ರಾಣಿ ಚೆನ್ನಮ್ಮಕ್ಕೆ. ನಮ್ಮ ರಾಣಿ ಚೆನ್ನಮ್ಮ ಎಕ್ಸ್ಪ್ರೆಸ್ ಈಗ ಎಂಟ್ರ್ ಆಗೈತೆ ರೀ ನಮ್ಮ ಬೆಳಗಾವಿಗೆ. ಕುಂದಾನಗರಿಗೆ ನಿಮ್ಮೆಲ್ರಿಗೂ ಸ್ವಾಗತ ಸುಸ್ವಾಗತ. ನಮ್ಮ ಕುಂದಾನಗರಿಯಿಂದ ಯಾರ್ಯಾರು ನೋಡತ್ತೀರಿ ಕಾಮೆಂಟ್ ಮಾಡಿ ತಿಳಿಸ್ರಿ. ನಮ್ಮ ಬೆಳಗಾವಿಗೆ ಬರೋ ಟೈಮಿಂಗ್ ಇತ್ತು ರೀ 8:50ಕ್ಕೆ ಬಂದಿವಿ 9 ಗಂಟೆಗೆ. 10 ನಿಮಿಷ ಡಿಲೇ ಆಗಿವ್ರಿ. 10 ನಿಮಿಷ ಯಾಕೆ ಡಿಲೇ ಆಯ್ತಂದ್ರೆ ನಾರ್ಮಲ್ ಡಿಲೇ ರೀ, 10 ನಿಮಿಷ ಎಲ್ಲ ಲೆಕ್ಕಕ್ಕೆ ಇಲ್ಲ. ರಾಣಿ ಚೆನ್ನಮ್ಮ ಎಕ್ಸ್ಪ್ರೆಸ್ದು ಪ್ರಿಯಾರಿಟಿ ನೋಡೇಬಿಟ್ರಿ ನೀವು. ಏನು ರೀ ಇದು ಪ್ರಿಯಾರಿಟಿ. ಜೋಧ್ಪುರ್ ಎಕ್ಸ್ಪ್ರೆಸ್ಸಿನ ಸೈಡ್ ನಿಲ್ಸಿರಲ್ಲ ಸಲಾಮ್ ಹೊಡ್ಬಿಟ್ರೆ ಡೈಲಿ ಇದು ರೂಟೀನ ಯಾವಾರ ಒಂದು ಟ್ರೈನ್ ಬರುತ್ತೆ. ಜೋಧ್ಪುರ, ಗಾಂಧಿಧಾಮ, ಅಜ್ಮೇರಿ ಈ ಟೈಪ್ ಅವನ್ನೆಲ್ಲ ಇದು ಓಟೆಕ್ ಹೊಡ್ಕೊಂಬರುತ್ತೆ. ಮತ್ತು ಒಮ್ಮೊಮ್ಮೆ ಮೈಸೂರು ಬೆಳಗಾವಿನೂ ಓಟೆಕ್ ಹೊಡೆಯುತ್ತೆ. ಬಟ್ ಭಾಳ ದಿನದಿಂದ ನಮ್ಮ ಬೆಳಗಾವಿ ರೈಲ್ ಫ್ಯಾನ್ ಆದಂಥ ಶ್ರೀಧರ್ ಹುಲ್ಕೋವಿ ಸರ್ ಕಂಪ್ಲೇಂಟ್ ಹಾಕತ್ತಾರೆ ರೀ ಕಂಟಿನ್ಯೂಸ್. ಅದಕ್ಕೆ ಅದು ಮೈಸೂರು ಬೆಳಗಾವಿ ಎಕ್ಸ್ಪ್ರೆಸ್ ಓಟೆಕ್ ಹೊಡಿದು ಕಮ್ಮಿ ಆಯ್ತು. ಯಾಕಂದ್ರೆ ಇದಕ್ಕಿಂತ ಅದ್ರ ಮೊದಲು ಪ್ರಿಯಾರಿಟಿ ಐತಿ ಮತ್ತು ಟೈಮಿಂಗೂ ಐತ್ರಿ ಅದ್ರ ಸಂಬಂಧ. ಮತ್ತು ಇಲ್ಲಿ ನಿಮ್ಗೆ 5 ನಿಮಿಷ ಸ್ಟಾಪ್ ಸಿಗುತ್ತೆ ಬೆಳಗಾವಿಯಿಂದ ಬೆಂಗಳೂರಿಗೆ ಹೋಗಕ್ಕೆ. ನಾನು ಸಜೆಸ್ಟ್ ಮಾಡ್ತೀನಿ ರಾಣಿ ಚೆನ್ನಮ್ಮನೂ ತೊಗೋಬೋದು ನೀವು. ಬಟ್ ರಾಣಿ ಚೆನ್ನಮ್ಮ ಒಳಗೆ ಸೀಟ್ ಅವೈಲಬಿಲಿಟಿ ಅಷ್ಟು ಇರಂಗಿಲ್ಲ ನಿಮ್ಗೆ. ನೀವು ಬೆಳಗಾವಿ ಸೂಪರ್ ಫಾಸ್ಟಾಗಿ ಪ್ರಿಫರ್ ಮಾಡಿರಿ, ಬೆಸ್ಟ್ ಟ್ರೈನ್. ಮತ್ತು ಉಳ್ಕಿದ್ದ ಘಟಪ್ರಭಾ ನಮ್ಮ ಪಚಾಪುರ ಎಲ್ಲ ಬರ್ತಾವಲ್ಲ ಅವ್ರಿಗೆ ಭಾರಿ ಬೆಸ್ಟ್ ಅಂದ್ರೆ ಬೆಸ್ಟೆಸ್ಟ್ ಟ್ರೈನ್ ನಮ್ಮ ರಾಣಿ ಚೆನ್ನಮ್ಮ ಎಕ್ಸ್ಪ್ರೆಸ್. ನಮ್ಮ ಊಟ ಬರ್ಬೇಕಿತ್ತು ರೀ IRCTC ಕ್ಯಾಟ್ರಿಂಗಿಂದ ಆರ್ಡರ್ ಮಾಡಿದ್ದೆ. ನಂದು ಸೀಟ್ ಇಲ್ಲೇ ಐತಿ, ನೋಡೋಣ ಅಂತ ಯಾರು ಬರ್ತಾರೆ ಬಂತ ಇಲ್ಲಿ ಊಟ. ರುದ್ರಗೌಡ, ಥ್ಯಾಂಕ್ ಯು. ಆಯ್ತು ಥ್ಯಾಂಕ್ಸ್ ರೀ. ಥ್ಯಾಂಕ್ಸ್ ರೀ. ಒಬ್ಬ
ಬಂತ್ರಿ ಅಂತೂ ಇಂಥ ಆರ್ಡ್ರ್ ಇಲ್ಲೇನ ನೀನು ನೋಡತ್ತಿರಲ್ಲ ಅವರ ಪುದುಚೇರಿ MP ಅಂತ್ರಿ ಅವ್ರು ಇಲ್ಲೇನೋ ಇವೆಂಟ್ ಐತಿ ಕಾಂಗ್ರೆಸ್ದ ಅದಕ್ಕೆ ಬಂದಾರಂತ ನಾವು ನಮ್ದು ಊಟ ಬಂತ ಮತ್ತು ಇಲ್ಲಿ ಹಿಂದೆ ನೋಡತ್ತಿರಲ್ಲ ನಂದಿನಿದು ಮಿಲ್ಕ್ ಪಾರ್ಲರ್ ಐತಿ ಬರ್ರಿ ನಾವು ಊಟ ತೊಗೊಂಡೋಗಿ ಈಗ ರಿವ್ಯೂ ಮಾಡೋಣಂತ ಫಸ್ಟ್ AC ರಾಜಧಾನಿ ಮಾಡ್ಬಿಡೋಣ ನಾವೀಗ ಬಟ್ ಊಟ ತರ್ಸೇನ್ರಿ ನಮ್ಗೆ ನೋಡೋಣ ಅಂತ ಎಷ್ಟಾಗುತ್ತೆ ಬಟ್ ಇದು ನಮ್ಮ ಜೋಳದ ರೊಟ್ಟಿ ಊಟ ಬಂದಿತ್ತಂದ್ರೆ ಫಸ್ಟ್ AC ಒಳಗೆ ಮಸ್ತ್ ಮಜಾ ಬಂದ್ಬಿಡೋದ್ರಿ ಮನೆಯಿಂದ ಕಡೆ ಬರ್ಬೋದಿತ್ತ ಬಟ್ ನಾನು 4 ದಿನದಿಂದ ಕಂಟಿನ್ಯೂಸ್ ಟ್ರಿಪ್ ಒಳಗದೀನಿ ಇನ್ನು 3 ದಿನವೂ ನಂದು ಕಂಟಿನ್ಯೂಸ್ ಟ್ರಿಪ್ನ ಐತೆ ಹೊರಗೆ ಸಿಗ್ನಲ್ ಆತ ಹೋಗೊಂಬರ್ರಿ ನಾವು ಒಳಗೆ ಡಿಪಾರ್ಚರ್ ಒಳಗಿಂದ ನೋಡೋಣ ಇಲ್ಲಿ ನೋಡ್ರಿ ಇಲ್ಲಿ ಪೂರ್ತಿ ಖಾಲಿ ಆಗಿಬಿಟ್ಟದೆ ನಮ್ಮ ರಾಣಿ ಚೆನ್ನಮ್ಮ ಎಕ್ಸ್ಪ್ರೆಸ್ ನನ್ನ ಜೊತೆ ಮೋಯ ಆತ್ರಿ ಟ್ರೇ ಟೇಬಲೇ ಇಲ್ಲ ಟ್ರೇ ಟೇಬಲ್ ಇರ್ತಿದ್ದು ಟ್ರೇ ಟೇಬಲ್ ಇಲ್ಲ ಆಚೆ ಕಡೆ ಈಚೆ ಕಡೆ ಅದಾವ ನೋಡ್ಕೊಂಬರ್ತಂತ ತಡ್ರಿ ಬರ್ರಿ ಬ್ಯಾಡ್ ಲಕ್ ಏನು ಮಾಡೋಕ್ಕಾಗಲ್ಲ ಟ್ರೇ ಟೇಬಲ್ ಇಲ್ಲ ಇಲ್ಲೇ ನಮ್ಮ ಟೇಬಲ್ ಐತಿ ಇದ್ರೊಳಗೆ ಹೋಗೋದು ಬಟ್ ನಮ್ಮ ಗೋಲ್ ಗುಂಬಜ್ ಎಕ್ಸ್ಪ್ರೆಸ್ ಒಳಗೆ ಟ್ರೇ ಟೇಬಲ್ ಇತ್ರಿಪ್ಪ ನಾನು ನೋಡೋಣ ಗೋಲ್ ಗುಂಬಜ್ ಎಕ್ಸ್ಪ್ರೆಸ್ ಒಳಗೆ ಟ್ರೇ ಟೇಬಲ್ ಇತ್ತು ಬರೀ ಈಗ ತಿನ್ನೋಣ ಅಂತ ನಾಷ್ಟಾಗ ಏನೇನು ತರಿಸಿ ಅದನ್ನು ನೋಡೋಣ ನಾವು ಮೊದಲು ಡಿಪಾರ್ಟ್ ಆದೀವಿ ರೀ ನಾವಾಗ ನಮ್ಮ ಬೆಳಗಾವಿಯಿಂದ ನಾಷ್ಟ ಬಂದದ್ದು ನೋಡ್ರಿ ಇಲ್ಲೇ ಸ್ವೀಕಾರ್ ರೆಸ್ಟೋರೆಂಟ್ ಅಂತೇಳಿ IRCTC ಈ ಕ್ಯಾಟ್ರಿಂಗಿಂದ ತರ್ಸೀನಿ ಬಟ್ ನನಗೆ ಇದೊಂದು ಚಾದೊಂದು ಲೆಕ್ಕ ಆಗಲಿಲ್ಲ ಅವರು ಅಪಾಲಜಿ ಕೇರ ಇಲ್ಲರಿ ಸರ್ ಅರ್ಜೆಂಟ್ ಒಳಗೆ ತೊಗೊಂಬಂದಿವಿ ಅಂತೇಳಿ ಸ್ವೀಕಾರ್ ರೆಸ್ಟೋರೆಂಟದ್ದು ನಾನು ಬ್ರೇಕ್ಫಾಸ್ಟ್ ಕಾಂಬೋ ಆರ್ಡರ್ ಮಾಡಿದ್ದೆ ರೀ ಸಾಂಬಾರು ಐತಿ ಚಟ್ನಿ ಐತಿ ಇಲ್ಲಿ ಉಪ್ಪಿಟ್ಟು ಐತಿ ವಡಾ 2 ಇಡ್ಲಿ ಅದಾವೆ ಇಡ್ಲಿ ನಂಗೆ ಡಿಫ್ರೆಂಟ್ ಅನ್ನಿಸ್ತು ನೋಡ್ರಿ ಇಲ್ಲಿ ಮಸ್ತ್ ಇಡ್ಲಿ ಅದಾವ ಮತ್ತು ಇಲ್ಲಿ ನೋಡ್ರಿ ಇಲ್ಲಿ ಚಹಾ ತರ್ಸೇನಿ ನನ್ನ ಸಪ್ರೇಟ ಮತ್ತು ಇಲ್ಲಿ ಪಲಾವ್ ಐತಿ ತಡ್ರಿ ತೋರಿಸ್ಬಿಡ್ತೇನೆ ಅದನ್ನು ಯಾಕಂದ್ರೆ ನಾನು ಪಲಾವ್ ನಿಮ್ಗೆ ಈಗ ಟೇಸ್ಟ್ ಮಾಡಲ್ಲ ನಾನು ಇನ್ನೊಂದು ವಿಡಿಯೋದಾಗ ನೋಡೋಣ ಅಂತ ಇಲ್ಲಿ ನೋಡ್ರಿಲ್ಲ ಪಲಾವ್ ತರ್ಸೇನಿ ನಾನು ಯಾಕಂದ್ರೆ ರೊಟ್ಟಿದು ಮೀಲ್ಸ್ ಹೇಳಿದೆಯಲ್ಲ ಅದಿರಲಿ ಇದ್ರ ಸಂಬಂಧ ಇದು ಕಾಂಪನ್ಸೇಷನ್ ಆಗಿ ತರ್ಸೇನಿ ಅಷ್ಟು ಮಂದಿ ಬಿಲ್ಡಪ್ ಅನ್ನಿಸ್ತೈತೆ ರೀ ಬಟ್ ಇಂಥದ್ದು ಎಲ್ಲ ಮಜಾ ಮಾಡೋದ್ನೇ ಮಜಾ ಮಾಡ್ಬೇಕು ರೀ ಮಜಾ ಮಾಡೋದ್ಬಿಟ್ಟು ಏನು ಮಾಡ್ತೀರಿ ಯಾಕಂದ್ರೆ 1200 ರೂಪಾಯಿ ಪೇ ಮಾಡೀನಿ ನಾನು ಮಿರಾಜ್ ಮಠ ಎಲ್ಲಿಂದ ನಮ್ಮ ಹುಬ್ಬಳ್ಳಿಯಿಂದ 8 ನೀವು ಟ್ರಾವೆಲ್ ಮಾಡ್ತಾರೆ ಅಂದ್ರೆ 2600 ರೂಪಾಯಿ ಬೀಳುತ್ತೆ ಅಷ್ಟೇ ಬರ್ರಿ ನಾವೀಗ ಊಟ ರಿವ್ಯೂ ಮಾಡಿ ಹೇಳೋಣ ಇಲ್ಲಿ ನೋಡ್ರಿ ಇಲ್ಲಿ ಅವೇನು ಚಟ್ನಿ ಗಿಟ್ನಿ ತೆಗದೆ ಅಲ್ಲ ಪ್ಲಾಸ್ಟಿಕ್ ಹೋಗ್ಯಾಕ ಇಲ್ಲೇ ನಿಮ್ಗೆ ಒಳಗೆ ಡಸ್ಟ್ಬಿನ್ ಸಿಗುತ್ತೆ ಅದು ಹಿಂಗೆ ಕ್ಲೋಸ್ ಮಾಡ್ಕೊಂಡು ಹೋಗೋದು ಬಿಡು ಬರೀ ಕಾಲಿಂದ ನೋಡ್ರಿ ಯಾವುದೋ ಟ್ರೈನ್ ಕ್ರಾಸ್ ಆತ ಮೇ ಬಿ ನಾನು ಚಾಲುಕ್ಯ ಅನ್ಕೋತೀನಿ ಅಲ್ಲಿ ಇಡ್ಲಿ ಮಸ್ತ್ ಸ್ಮೂತ್ ಅನ್ಸತೈತಿ ಯಾಕಂದ್ರೆ ಕೈಲಿ ಅದು ಇನ್ನೊಂದ್ರಾಗಿತ್ತು ಅಂತ ತೊಗೊಂಡೆ ಮಸ್ತ್ ಐತ್ರಿ ತಡ್ರಿ ಚಟ್ನಿ ಹೆಂಗೆ ಮಾಡ್ರಿ ಗೊತ್ತ್ರಿ ಮೈಲ್ಡ್ ಗಟ್ಟಿ ಇಟ್ರೆ ಒಂದು ಸ್ವಲ್ಪ ನೀರು ಹಾಕ್ಯಾರ ಗಟ್ಟಿನ ಭಾಳ ಐತಿ ಚಟ್ನಿ ಇಲ್ಲಾಂದ್ರೆ ಏನು ಮಾಡ್ತಾರೆ ನಾರ್ಮಲಾಗಿ ಚಟ್ನಿ ನೀರು ಮಾಡಿಬಿಟ್ಟಿರ್ತಾರೆ ನಾನು ರಿಕ್ವೆಸ್ಟು ಮಾಡಲಿಲ್ಲ ಅವ್ರಿಗೆ ನೆನಪಾಗಲಿಲ್ಲ ಇಲ್ಲ ಗಟ್ಟಿ ಚಟ್ನಿ ತರಿಸಿದ್ದೆ ನಾ ಸಾಂಬಾರು ನಂಬರಿ ವಾ ಮಜಾ ಬಂತು ರೀ ಸೇಮ್ ಅದು ಉಡುಪಿ ಊಟೆಲ್ಲ ಮಾಡ್ತಾರಲ್ರಿ ಹಂಗೆ ನೋಡ್ರಿ ಇಲ್ಲಿ ಎಲ್ಲ ಕುಂಬಳಕಾಯ್ದೆಲ್ಲ ಮಸ್ತ್ ಮಾಡ್ರೆ ನಾವು ಒಂದು ಸ್ವಲ್ಪ ಒಂದು ಬೈಟೆ ವಾ ಇಲ್ಲಿ ನೋಡ್ರಿ ಇಲ್ಲಿ ತಡ್ರಿ ಇಲ್ಲಿ ನೋಡ್ರಿ ಇಲ್ಲಿ ಎಷ್ಟು ಕ್ರಿಸ್ಪಿ ಐತಂದ್ರೆ ವಡ ಸೌಂಡ್ ಕೇಳಿಸ್ರಿ ವಾ 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 ಸೌಂಡ್ ಬರತ್ತೇನ್ರಿ ಎಷ್ಟು ಮಸ್ತ್ ಕ್ರಿಸ್ಪಿ ಇದ್ರಿ ಮಸ್ತ್ ಐತೆ ವಡ ಒಂದು ಸ್ವಲ್ಪ ಉಪ್ಪಿಡ್ತೀನಿ ನಾನು ಏನಪ್ಪ ಫಸ್ಟ್ AC ಒಳಗೆ ಕುಂತು ಉಪ್ಪಿಟ್ಟು ತಿನ್ನತಿ ಅಂತ ಹೇಳ್ಬಿಡ್ರೆ ಇಲ್ಲಿ ಉಪ್ಪಿಟ್ಟು ಬೇರೆ ಮನ್ಯಾಗಿನ ಉಪ್ಪಿಟ್ಟು ಬೇರೆ ಮಸ್ತ್ ಐತೆ ಟೇಸ್ಟ್ ಬರ್ರಿ ಇದೆಲ್ಲ ಫಿನಿಶ್ ಮಾಡ್ದೇನೆ ಫಿನಿಶ್ ಮಾಡಿ ಸಿಗ್ತಾನೆ ಈಗ ನಾವು ಎಂಟರ್ ಆದೀವಿ ರೀ ಪಚಾಪುರಕ್ಕೆ ಪಾಚಾಪುರ ಅಂತ ಕೆಲವು ಪಾಚಾಪುರ ನಮ್ಮ ಕಡೆ ಇದನ್ನು ಪಚಾಪುರ ಅಂತಾರೆ ರೀ ಅಂದ್ರೆ ನಮ್ಮ ರಿಲೇಟಿವ್ಸ್ ಅದಾರ ಇಲ್ಲೇ ನೈಋತ್ಯ ರೈಲ್ವೆಯ ರಾಣಿ ನಮ್ಮ ರಾಣಿ ಚೆನ್ನಮ್ಮ ಎಕ್ಸ್ಪ್ರೆಸ್ ಈಗ ಎಂಟ್ರ್ ಆಗೈತೆ ರೀ ಪಾಚಾಪುರ ಬರುತ್ತೆ ಹುಕ್ಕೇರಿ ತಾಲೂಕು ಒಳಗೆ ಮತ್ತು ಇಲ್ಲಿ 1 ನಿಮಿಷ ಸ್ಟಾಪ್ ಕೊಟ್ರಿ ನಿಮ್ಗೆ ಇನ್ನು ಹೇಳಿನಲ್ಲ ರೀ ಕಂಟಿನ್ಯೂಸ್ ಸಣ್ಣ ಸ್ಟಾಪ್ಗಳೆಲ್ಲ ಸ್ಟಾಪ್ ಕೊಟ್ರೆ ಯಾಕಂದ್ರೆ ಬೆಳಗಾವಿ ರೂರಲ್ ಏರಿಯಾ ಏನೈತಲ್ಲ ಮತ್ತು ಚಿಕ್ಕೋಡಿ ರೂರಲ್ ಏರಿಯಾ ಅಂದ್ರೆ ಸ್ವಲ್ಪ ದೊಡ್ಡ ಸಿಟಿ ಅಂತ ಇರ್ತಾವಲ್ಲ ರೀ ಹೆಂಗಂದ್ರೆ ಪಟ್ಟಣ ಪಂಚಾಯತಿ ಆ ಟೈಪ್ ಅಲ್ಲೆಲ್ಲ ಸ್ಟಾಪ್ ಕೊಟ್ರೆ ಯಾಕಂದ್ರೆ ಅಲ್ಲಿಂದ ಬೆಂಗಳೂರು ಹೋಗೋರಿಗೆ ಹೆಲ್ಪ್ ಆಗಲಿ ಅಂತಂತೇಳಿ ಹಾಂ ಸಿಗ್ನಲ್ ಆಗೇ ಬಿಡುತ್ತೆ ನಮ್ದು ನಿಂದ್ರಾಗ ತಡನ ಇಲ್ದಂಗೆ ಹಾಂ ನೋಡ್ರಿ ಬರ್ರಿ
ಹೋಗೋಣಂತ. ಮತ್ತು ಇನ್ನೊಂದು ಹೇಳೋದು ಮರ್ತೇರಿ ನಿಮ್ಗೆ, ಇಲ್ಲೇ ಹಿಡಕಲ್ ಡ್ಯಾಮ್ ಭಾಳ ಸಮೀಪ ಆಗುತ್ತೆ. ನೀವೇನಾರ ಹಿಡಕಲ್ ಡ್ಯಾಮಿಗೆ ಹೋಗ್ಬೇಕಂತೇಳಿ ಯೋಚನೆ ಮಾಡತ್ತೀರಿ ಅಂದ್ರೆ ನೀವು ಪಾಚಾಪುರಕ್ಕೆ ಬರ್ಬೋದು. ರಾಣಿ ಚೆನ್ನಮ್ಮ ಎಕ್ಸ್ಪ್ರೆಸ್ ಈಗ ಎಂಟ್ರಿ ಆಗೈತೆ ರೀ ಗೋಕಾಕ್ ರೋಡಿಗೆ. ಇದು ನೋಡ್ರಿ ಕನ್ಸ್ಟ್ರಕ್ಷನ್ ಅಂಡರ್ ಒಳಗೈತಿ. ನಾನು ನೋಡಿದ್ದೆ ಗತಿಶಕ್ತಿ ಯೋಜನೆ ಒಳಗೆ ಇವೆಲ್ಲ ಇದ್ದು. ಮತ್ತು ಮಾತಾಡ್ಬೇಕ್ರಿಪ್ಪ ಅಂದ್ರೆ ಈಗ ಇದು ಗೋಕಾಕ್ ರೋಡ್ ಏನೈತಲ್ಲ ರೀ, ಇಲ್ಲಿಂದ ಗೋಕಾಕ್ 10 ಕಿಲೋಮೀಟ್ರ್ ಆಗುತ್ತೆ. ಈ ಇದು ಗೋಕಾಕ್ ರೋಡ್ ರೈಲ್ವೆ ಸ್ಟೇಷನ್ ಐತಿ ಕೊಣ್ಣೂರನ್ನು ಊರೊಳಗೆ 1 ನಿಮಿಷ ಸ್ಟಾಪ್ ನಾರ್ಮಲಾಗಿ. ಇಲ್ಲೂ ನೋಡ್ರಿ ಇಲ್ಲಿ 2022 ಕೋಚ್ ಇದೆ ನಮ್ದು. ಬರೀ ಹೋಗೋಣಂತ. ರಾಣಿ ಚೆನ್ನಮ್ಮ ಫುಲ್ ಸೂಪರ್ ಫಾಸ್ಟ್ ಮೋಡ್ ಒಳಗೆ ಬರುತ್ತೆ ರೀ. ಇದು ಹುಬ್ಬಳ್ಳಿ ಮಠ ಅಂದರೆ ಸ್ಟಾಪ್ ಅದಾವ, ಬಟ್ ಹೆವಿ ಬರುತ್ತೆ ಸ್ಪೀಡ್. ಬಟ್ ಅಲ್ಲಿಂದ ಸ್ವಲ್ಪ ಸ್ಲೋ ಹಾಕೊಂತ ಬರುತ್ತೆ, ಯಾಕಂದ್ರೆ ಮೇಜರ್ ಸ್ಟಾಪ್ಸ್ ಮತ್ತು ಇದ್ರ ಮೇನ್ ಪ್ರಿಯಾರಿಟಿ ಇರೋದು ಈ ಸೆಕ್ಷನಿಗೆ ಕೊಡ್ತಾರಲ್ಲ, ಅದ್ರ ಸಂಬಂಧ ಸ್ಲೋ ಹಾಕೊಂತ ಬರುತ್ತೆ ಅದು ಮುಂದೆ. ಮೊದಲು ಬೆಳಗಾವಿ ಸೂಪರ್ ಫಾಸ್ಟ್ ಇಲ್ಲದ ಕಾಲದಾಗ ಟ್ರೈನೇ ಇರ್ತಿರ್ಕಿಲ್ಲ, ಇದೊಂದೇ ಟ್ರೈನ್ ಓವರ್ ನೈಟ್. ಹುಬ್ಳಿಯಿಂದನೂ ಯಾವ ಟ್ರೈನ್ ಇರ್ತಿರ್ಕಿಲ್ಲ, ಬರೀ ಗೋಲ್ ಗುಂಬಜ್ ಇರ್ತಿತ್ತ, ಇಲ್ಲಾಂದ್ರೆ ಹಂಪಿ ಸಂಜೆಗೆ ಇರ್ತಿತ್ತ. ಟೈಮ್ 10 ಗಂಟೆ ಆದ್ರೂ ಮಾಡಿ ಹಾಕಿದ ವಾತಾವರಣ ಐತೆ ನೋಡ್ರಿ ಇಲ್ಲಿ ಕೊಣ್ಣೂರು ಒಳಗೆ. ಗೋಕಾಕ್ ರೋಡ್ ರೈಲ್ವೆ ಸ್ಟೇಷನ್, ಬಟ್ ಕೊಣ್ಣೂರು ಊರು. ಈಗ ನಾವು ಘಟಪ್ರಭಾ ನದಿ ಕ್ರಾಸ್ ಮಾಡತ್ತೀವಿ ರೀ. ಈಗೇನು ನಾವು ಕ್ರಾಸ್ ಮಾಡತ್ತೀವಲ್ಲ, ಇದೇ ನದಿ ಈ ಸೈಡ್ ಮುಂದೆ ಹೋಗಿ ಗೋಕಾಕ್ ಫಾಲ್ಸ್ ಫಾರ್ಮ್ ಮಾಡತ್ತೆ. ಅದೇನು ಗುಡ್ಗಳು ನೋಡತ್ತಾರಲ್ಲ, ತಡ್ರಿ ಝೂಮ್ ಆಗಿ ತೋರಿಸ್ತೀನಿ. ಈ ಗುಡ್ಡದಂತೆಲ್ಲ ಗೋಕಾಕ್ ಫಾಲ್ಸ್ ಫಾರ್ಮ್ ಆಗತ್ತೆ. ನಯಾಗ್ರಾ ಫಾಲ್ಸ್ ಆಫ್ ಇಂಡಿಯಾ ಅಂತೇಳಿ ಕರೀತಾರೆ ರೀ ಅದಕ್ಕೆ. ಘಟಪ್ರಭಾ ರಿವರ್ ಬ್ರಿಡ್ಜ್ ನಂಬರ್ 125. ನೀರೈತೆ? ಅಯ್ಯ ನೀರೇ ಇಲ್ರಿ, ಇಲ್ಲ ಅಷ್ಟು ಹಿಡಿದಿಟ್ರೆ ನೋಡ್ರಿ ಅಷ್ಟೇ. ಮತ್ತು ನೀರೇ ಇಲ್ಲ. ಈ ಸೈಡ್ ಸ್ವಲ್ಪ ಐತಿ, ಮತ್ತು ಬಂದ್ರೆ ಈ ಸೈಡ್ ಐತಿ. ಈ ಸೈಡ್ ಐತ್ರಿ, ಆದ್ರೆ ಅಷ್ಟು ತುಂಬಿಲ್ಲ ಅದ. ಇಲ್ಲಿ ಮಸ್ತ್ ನಮಗೆ ನೀರು ಬೀಳೋದು ಕಾಣ್ತಿದೆ, ಬಟ್ ಇವತ್ತು ಕಾಣತಿಲ್ಲ. ನಿಮಗೆ ಜಸ್ಟ್ ಆಫ್ಟರ್ ಇದಾದ್ಮೇಲೆ ಸಿಗುತ್ತೆ ನೋಡ್ರಿ, ಇಷ್ಟು ದೂರ ಐತದ. ಎಲ್ಲದ ಗೋಕಾಕ್ ಆದ್ಮೇಲೆ, ಗೋಕಾಕ್ ರೋಡ್ ಆದ್ಮೇಲೆ, ಸಾರಿ. ಗೋಕಾಕ್ ರೋಡ್ದಿಂದ 5 ಕಿಲೋಮೀಟರ್ ಐತೆ ನೋಡ್ರಿ. ಮ್ಯಾಕ್ಸಿಮಮ್ 5 ಕಿಲೋಮೀಟರ್ ಇರ್ಬೋದಾ. ನಾವೀಗ ಎಂಟ್ರಾದೀವಿ ಘಟಪ್ರಭಾಗ. ಹಿಂಗೆ ಹೋಗಿ ಹಿಂಗೆ ಕುಂತಿದ್ದೆ, ಮತ್ತು ನೋಡಿದೆ ಘಟಪ್ರಭಾ ಅರೈವಲ್ ಅಂತೇಳಿ ಬಂತ, ಕೆದ್ದು ಬಂದ್ಬಿಟ್ಟೆ.
ಚೆನ್ನಮ್ಮ ಎಕ್ಸ್ಪ್ರೆಸ್ ಈಗ ಎಂಟ್ರ್ ಆಗೈತೆ ರೀ. ಘಟಪ್ರಭಾದವ್ರಿಗೆ ಒಂದು ಒಳ್ಳೆ ಮತ್ತು ಸಿಹಿ ಸುದ್ದಿ ಐತಿ. ಏನ್ರಿಪ್ಪ ಅಂದ್ರೆ ಪುಣೆಯಿಂದ ಹುಬ್ಬಳ್ಳಿಯಿಂದ ಪುಣೆಗೆ ಹೋಗು ವಂದೇ ಭಾರತ್ ಎಕ್ಸ್ಪ್ರೆಸ್ದ ಸ್ಟಾಪೇಜ್ ಅಪ್ರೂವಲ್ ಆಗೈತೆ ರೀ. ರೈಲ್ವೆ ಬೋರ್ಡ್ ಅವ್ರದಿಂದ ನಿಮ್ಮೆಲ್ರಿಗೂ ಅಭಿನಂದನೆಗಳು. ಹೊಸ ಸ್ಟಾಪ್ ಸಿಕ್ತು ನಿಮ್ಗೆ. ಇದು ವಂದೇ ಭಾರತ್ ಎಕ್ಸ್ಪ್ರೆಸ್ ಅದ್ರಿ ಅದು. ಮತ್ತು ಮಾತಾಡ್ಬೇಕಂದ್ರೆ ಇಲ್ಲಿ ಇದಕ್ಕೆ 1 ನಿಮಿಷ ಸ್ಟಾಪ್ ಐತಿ. ಮತ್ತು ಮೇಜರ್ ಟ್ರೈನ್ಗಳಾದಂಥ ಚಾಲುಕ್ಯ, ದಾದರ್, ಹುಬ್ಳಿ ಅವೆಲ್ಲ ಇಲ್ಲಿ ಸ್ಟಾಪ್ ಕೊಡ್ತಾರೆ. ಒಂದು ರೇಂಜಿಗೆ ಈ ಲೈನ್ ಒಳಗೆ ಹೈಯರ್ ಕ್ಯಾಟಗರಿ ರೈಲ್ವೆ ಸ್ಟೇಷನ್ ಅಂದ್ರೆ ಬೆಳಗಾವಿ ಆದಮೇಲೆ ಇದೇ ಸ್ಟೇಷನ್ ಅಂತೇಳಿ ಹೇಳ್ಬೋದು. ಡಿಪಾರ್ಟ್ ಆಗೇ ಬಿಟ್ಟಿವಿ ರೀ. ಆಗ ರೈಲ್ವೆ ಸ್ಟೇಷನ್ ಹೊರಗೂ ಬಂದೀವಿ ನಾವು. ನಾನು ಟಿಕೆಟ್ ಚೆಕ್ ಮಾಡೋದಿದ್ದೆ ಹಂಗೆ. ಇಲ್ಲಿ ನೋಡ್ರಿ, ಈ ಲೈನ್ ಒಳಗೆ ನಾನು 92ನ ಮ್ಯಾಕ್ಸಿಮಮ್ ಕಂಡಿದ್ದೆ. ವಂದೇ ಭಾರತ್ ಎಷ್ಟ್ರಾಗ ಓಡಿಸ್ತಾರ ಗೊತ್ತಿಲ್ಲ. ಇಲ್ಲಿ ನೋಡ್ರಿ ಎಷ್ಟು ಮಸ್ತ್ ಕಾರು ಎಲ್ಲ ನೀವು ಒಳಗೆ ಕುಂತು ಎಂಜಾಯ್ ಮಾಡ್ಬೋದು. ಫಸ್ಟ್ ಕ್ಲಾಸ್ AC ಒಳಗೆ. ಚಿಕ್ಕೋಡಿ ರೋಡಿಗೆ ನಮ್ಮ ರಾಣಿ ಚೆನ್ನಮ್ಮ ಎಕ್ಸ್ಪ್ರೆಸ್ ಅದು ಸ್ಟಾಪ್ ಕೊಟ್ರಿ. ಮತ್ತು ಮಾತಾಡ್ಬೇಕ್ರಿಪ್ಪ ಅಂದ್ರೆ ಚಿಕ್ಕೋಡಿ ರೋಡ್ ರೈಲ್ವೆ ಸ್ಟೇಷನ್ ಏನೈತಲ್ಲ, ಇದೊಂದು 20 ಕಿಲೋಮೀಟ್ರ್ ದೂರ ಆಗುತ್ತೆ ಚಿಕ್ಕೋಡಿಯಿಂದ. ನಿಮ್ಗೆ ಇಲ್ಲಿ ಹೈವೇ ಸಿಗುತ್ತೆ. ಹೊರಗಡೆ ಹೋದ್ ಹುಡುಕ ನಾನು ಮುದೋಳು ಹೋಗೋರು ಇದ್ರೂ ಹೋಗ್ಬೋದು. ಮುದೋಳ, ನಿಪ್ಪಾಣಿ ಮತ್ತು ಮುದೋಳು, ಚಿಕ್ಕೋಡಿ, ನಿಪ್ಪಾಣಿ ಹೈವೇ ನಿಮ್ಗೆ ಇಲ್ಲಿ ಸಿಗುತ್ತೆ ಹೊರಗೆ ಹೋದ್ ಹುಡುಕ. ಇವು 10 ಕಿಲೋಮೀಟ್ರ್ 15 ಕಿಲೋಮೀಟ್ರ್ ಸ್ಟಾಪ್ ಅದಾವಲ್ರಿ. ಇವು ಹಿಂಗೆ ಹೋಗಿ ಕುಂತಿರ್ತೀವಿ, ಹಿಂಗೆ ಬಂದ್ಬಿಡುತ್ತೆ ಇನ್ನೊಂದು ಸ್ಟಾಪ್. ಅದು ಒಂಥರ ಅನಿಸ್ತದೆ ನೋಡಿರಿ. ಈಗ ಇನ್ನೊಮ್ಮೆ ತೋರಿಸಿದೆ ನಾನು ನಿಮಗೆ. ಕ್ಲೀನ್ ಐತೆ. ಮತ್ತು ಇದ್ರೊಳಗೆ ಶಾವರ್ ಇಲ್ರಿಪ್ಪ, ಅದ ಬೇಜಾರು. ನೋಡೋಣ ಬರ್ರಿ. ಅತ್ತಾಗೊಮ್ಮೆ ಒಂದು ರೌಂಡ್. ಇತ್ತಾಗಂತೂ ಇಲ್ಲ. ಅತ್ತಾಗಿಂದ ನೋಡ್ಕೊಂಡು ಬರೋಣ. ಎಲ್ಲ ಖಾಲಿಯಾಗಿತ್ತು ನೋಡ್ರಿ. ಇಲ್ಲಿ ಪೂರ್ತಿ ಖಾಲಿಯಾಗಿದೆ. ನಮ್ಮ ರಾಜಧಾನಿ ಫಸ್ಟ್ AC ಫೀಲ್ ಬರೋದೈತೆ ರೀ. ಆ ಸ್ಟ್ಯಾಂಡರ್ಡ್ ಮೇಂಟೈನ್ ಮಾಡಿರಿ ಇದ್ರೊಳಗೆ ರಾಣಿ ಚೆನ್ನಮ್ಮ ಒಳಗೆ. ಬಟ್ ಅದು ಇನ್ನೊಂದು ಏನೈತೆ ಗೊತ್ತ್ರಿ, ಟ್ರೇ ಟೇಬಲ್ ಇಲ್ಲಲ್ರಿ. ನಂಗೆ ಬೇಜಾರಾಗ್ಬಿಡ್ತಾವೆ. ಟ್ರೇ ಟೇಬಲ್ ಇದ್ದರೂ ಮಸ್ತ್ ಊಟಕ್ಕಿಂತ. ಶಾವರ್ ಐತೇನೆ. ಇದು ಟಾಯ್ಲೆಟ ರೀ. ಇದು ಟಾಯ್ಲೆಟ. ಶಾವರ್ ಇಲ್ಲ ಇದ್ರಾಗ. ಡಿಪಾರ್ಟ್ ಆದ್ವಿ ನಾವು. ಇಲ್ಲಿ ನೋಡ್ರಿ, ಇಲ್ಲಿ ಸೋಲಾರ್ ಐತಿ ಇಲ್ಲಿ. ವಾಹ್, ಇಂಥ ಸೇಮ ನಮ್ಮ ಇದ್ರೊಳಗೂ ಐತ್ರಿ. ಗದಗ ಒಳಗೆ ಹುಲ್ಕೋಟೆ ಒಳಗೆ ಐತಿ. ನೀವು ಹೊರಗೆ ಅದೇನು ತೋರಿಸಿದೆಯಲ್ಲ ಎಂಟ್ರಿಗೆ, ನಂದು ನಾ ಮಿಸ್ ಆಗಿ ಬೇರೆದವ್ರ ಕ್ಯಾಬಿನಿಗೆ ಹೋಗ್ಬಿಡ್ತೀನಿ. ನೀವು ಹೊಳ್ಳ ಮಾಡಿ ನಾನು ಕ್ಯಾಬಿನಿಗೆ ಹೋಗು ಬದಲಿ ಎಲ್ಲ ಹೇಳಿದೆಲ್ರಿ. ನೋಡ್ರಿ ಅಷ್ಟು ಮಸ್ತ್ ಆರಾಮ್. ನಿಮ್ಗೆ ಹಿಂಗೆ ಹಾಕೋರಿ, ಮಲ್ಕೊಂಬಿಡ್ರಿ ನಿಮ್ಗೆ ರಾಜ. ಯಾರ್ಯಾರಿಗೆ ಫಸ್ಟ್ AC ಒಳಗೆ ಹೋಗ್ಬೇಕಂತೇಳಿ ಆಸೆ ಐತಿ ನಂಗೆ ಕಾಮೆಂಟ್ ಮಾಡ್ತೀವಿ. ಮತ್ತು ನಾವು ಎಷ್ಟು ಬೇಗ 50,000 ಸಬ್ಸ್ಕ್ರೈಬರ್ಸ್ ತಲುಪ್ತೇವಲ್ಲ ಅಷ್ಟು ಬೇಗ ನಾನು 5 ಜನ ನನ್ನ ಜೊತೆನ ಕರ್ಕೊಂಡು ಟ್ರಾವೆಲ್ ಮಾಡ್ತೇನೆ ರೀ ಫಸ್ಟ್ ಕ್ಲಾಸ್ AC ಒಳಗೆ. ರಾಜಧಾನಿ ಒಳಗೆ ಮಾಡ್ಕೊಂಡು ಹಿಂಗೆ ಫಸ್ಟ್ AC ಒಳಗೆ ಹೋಗೋದು ಭಾಳ ಕಷ್ಟ ಆಗತ್ತೆ ರೀ. ಯಾಕಂದ್ರೆ ಒಂದು ಟಿಕೆಟಿಗೆ 7,000 ಬೀಳುತ್ತೆ. ಅಷ್ಟು ನಂಗೆ ಅಫೋರ್ಡ್ ಮಾಡೋಕೆ ಆಗಂಗಿಲ್ಲ. ನಿಮಗೆ ಬೇಕಾದ್ರೆ ಬೇರೆ ಟ್ರೈನದ್ದು ಫಸ್ಟ್ AC ಒಳಗೆ ಹಚ್ಚಿ ಅನ್ಲಿಮಿಟೆಡ್ ಊಟ ಕೊಡಿಸೋದು ಜವಾಬ್ದಾರಿ ನಂದು. ಒಂದು 5 ಅಥವಾ 6 ಮಂದಿನ ಕರ್ಕೊಂಡು ಹೋಗ್ಬೇಕಂತೇಳಿ ನನ್ನ ಪ್ಲ್ಯಾನ್ ಐತ್ರಿ ಫಸ್ಟ್ ಕ್ಲಾಸ್ AC ಒಳಗನ. ಅಂದ್ರೆ ಲೋಕಲ್ ಹಿಂಗೆ. ಈಗ ನೋಡ್ರಿ, ನಮ್ಮ ವಿಜಯಪುರದವ್ರದ್ದು ಇದ್ರಂದ್ರೆ ಅವ್ರನ್ನ ಕರ್ಕೊಂಡು ಬೆಂಗಳೂರಿಂದ ವಾಪಸ್ ನಾನು ಮನೆಗೆ ತಲುಪಿಸೋ ಜವಾಬ್ದಾರಿನೂ ನಂದು. ಮತ್ತು ಇತ್ತಾಗ ನಮ್ಮ ಬೆಳಗಾವಿ ಸೈಡ್ದವ್ರು ಇದ್ರಂದ್ರೆ ರಾಣಿ ಚೆನ್ನಮ್ಮಕ್ಕೆ, ಮತ್ತು ನಮ್ಮ ಹೊಸಪೇಟೆ ಸೈಡ್ದವ್ರು ಇದ್ರೆ ಹಂಪಿ ಎಕ್ಸ್ಪ್ರೆಸ್ಸಿಗೆ, ನಮ್ಮ ಕಾರವಾರ ಸೈಡ್ದವ್ರು ಇದ್ರೆ ಪಂಚಗಂಗಾ ಎಕ್ಸ್ಪ್ರೆಸ್ಸಿಗೆ, ಎಲ್ಲ ಕಡೆ ಫಸ್ಟ್ AC ಸಿಗತ್ತೆ ರೀ. ಮತ್ತು ಮಂಗಳೂರು ಸೈಡ್ ಇದ್ರಂದ್ರೆ ಕಣ್ಣೂರು ಎಕ್ಸ್ಪ್ರೆಸ್ ಅಥವಾ SMT ಮುರುಡೇಶ್ವರ ಎಕ್ಸ್ಪ್ರೆಸ್ಸಿಗೆ. ಇಲ್ಲಪ್ಪ ಅಂತಂದ್ರೆ ನಂಗೆ SMT ಮುರುಡೇಶ್ವರ ಎಕ್ಸ್ಪ್ರೆಸ್ ಒಳಗೆ ಫಸ್ಟ್ AC ಮಾಡ್ಬೇಕಂತ ಭಾಳ ಆಸೆ ಐತ್ರಿ. ಸತ್ಯವ್ಯಾರ ಜೊತೆ ಮಾಡ್ತಾರೆ ನನ್ನ ಅವ್ರು ಮಾಡೋಣ ಅಂತ ಹೇಳ್ಯಾರ. ಮತ್ತು ನಮ್ಮ ಸಿಂಧನೂರು ಸೈಡ್ ಇದ್ದವ್ರಿಗಂತೂ ಫಸ್ಟ್ AC ಇಲ್ರಿ. ನೀವು ಮೇ ಬಿ ನಾನು ರಾಯಚೂರದಿಂದ ನಿಮಗೆ ರಾಜಧಾನಿ ಒಳಗೆ ಹತ್ತಿ ಕರ್ಕೊಂಡು ಹೋಗ್ಬೋದು. ಕಲಬುರಗಿಯಿಂದ ಹಾಸನ ಸೋಲಾಪುರ ಫಸ್ಟ್ AC. 5 ಜನ ಲಕ್ಕಿ ವಿನ್ನರ್ಸನ್ನು ಸೆಲೆಕ್ಟ್ ಮಾಡ್ತಾರೀ ರೀ 5 ಝೋನಿಂದ. 50,000 ಸಬ್ಸ್ಕ್ರೈಬರ್ಸ್ ಆದಮೇಲೆ ಹೆಂಗಪ್ಪ ಅಂತಂದ್ರೆ ಹೆಂಗೆ ಸೆಲೆಕ್ಟ್ ಮಾಡ್ತೇನೆ ಅಂದ್ರೆ, ನಮ್ಮ ಕಲಬುರಗಿ ಇದೇನು ಲೈನ್ ಐತಲ್ರಿ ಆ ಲೈನಿಂದ ಒಬ್ಬರನ್ನು ತೋತೀನಿ. ನಮ್ಮ ಮಂಗಳೂರು ಕಾರವಾರ ಲೈನ್ ಐತಲ್ಲ ಅಲ್ಲಿಂದ ಒಬ್ಬರನ್ನು ತೋತೀನಿ. ನಮ್ಮ ಹೊಸಪೇಟೆ ಲೈನ್ ಐತಲ್ಲ ಅಲ್ಲಿಂದ ಒಬ್ಬರನ್ನು ತೋತೀನಿ. ನಮ್ಮ ವಿಜಯಪುರ ಲೈನಿಂದ ಒಬ್ಬರು ಎಲ್ಲಿಂದ ಹೇಳ್ರಿ, ನಮ್ಮ ಬೆಳಗಾವಿ ಲೈನಿಂದ ತೋತೀನಿ. ಅಂದ್ರೆ ಇಲ್ಲಿ ಮಿರಾಜ ಬೆಳಗಾವಿ ಇದು ಲೈನ್ ಐತಲ್ರಿ ಈ ಲೈನಿಂದ ತೋತೀನಿ. ಟೋಟಲ್ 5 ಜನ. ಮತ್ತು ಹಾವೇರಿ ಅವ್ರು ನಾವೆಲ್ಲಿದ್ದೇವೆ ಅಂತ ಹೇಳ ನೀವು 2 ಲೈನ್ ಒಳಗೆ ನೀವು ಬರ್ತೀರಿ. ಯಾವುದಂದ್ರೆ ವಿಜಯಪುರದಿಂದ ಬೆಂಗಳೂರು ಲೈನ್ ಒಳಗೆ ನೀವು ಬರ್ತೀರಿ, ಮತ್ತು ಬೆಳಗಾವಿ ಬೆಂಗಳೂರು ಲೈನ್ ಒಳಗೂ ನೀವು ಆ್ಯಡ್ ಆಗ್ತೀರಿ. ಮತ್ತು ಬೆಂಗಳೂರು ಅವ್ರ ಎಲ್ಲದ್ರಾಗೂ ಪಾರ್ಟಿಸಿಪೇಟ್ ಮಾಡೇಬೋದು. ನಿಮ್ದು ಯಾವ್ದು ಚಾಯ್ಸ್ ಇರುತ್ತೆ ನೀವು ತೊಗೋಬೋದು. ಬಟ್ ನಾನು ಸೆಲೆಕ್ಟ್ ಹೆಂಗೆ ಮಾಡಿದೆ 5 ಸೆಲೆಕ್ಟ್ ಮಾಡ್ತೀನಿ. ನಿಮ್ಗೆ ಯಾವ್ದು ರೋಡ್ ಬೇಕು ನೀವು ಇದು ಮಾಡ್ಕೋಬೋದು. ನಾನು 5 ಫಾರ್ಮ್
ನಾನು ನಿಮ್ಗೆ ಫಾರ್ಮ್ ಬಿಡ್ತೀನಿ, ಫಾರ್ಮ್ ಒಳಗೆ ಫಿಲ್ ಮಾಡಿರಿ. 5 ಫಾರ್ಮ್ ಬಿಡ್ತೀನಿ, 5 ಫಾರ್ಮ್ ಒಳಗೆ ಫಿಲ್ ಮಾಡಿ ನಾನು ಶಫಲ್ ಮಾಡ್ತೀನಿ. ಮತ್ತು ಡಬಲ್ ಹಾಕಕ್ಕೆ ಹೋಗ್ಬೇಡ್ರಿ, ಯಾಕಂದರೆ ಡಬಲ್ ಹಾಕಿರೋ ಅದು ರಿಜೆಕ್ಟ್ ಮಾಡ್ತೀನಿ ನಾನು. 50,000 ಸಬ್ಸ್ಕ್ರೈಬರ್ಸ್ ಆಗಲಿ, ಆದ್ಮೇಲೆ ನಾವು ಇದನ್ನು ಮಾಡೋಣ ಅಂತ 5 ಮಂದಿ ನಾವು ಕರ್ಕೊಂಡು ಅಡ್ಡಾಡೋಣ ಅಂತ. ನಾ ಏನು ಇದು 50,000 ಸಬ್ಸ್ಕ್ರೈಬರ್ಸ್ ಮುಟ್ಬೇಕಂತ ಹೇಳತ್ತಿಲ್ಲ ರೀ. ನೀವು ಈಗ ನೋಡಿರಿ, ನಮ್ಗೆ ಇಷ್ಟೆಲ್ಲ 50,000 ಮಟ್ಟಕ್ಕೆ ಮುಟ್ಸಿರ್ತೀರಂದ್ರೆ ನಿಮ್ಗೆ ಏನಾರ ಒಂದು ರಿಟರ್ನ್ ಕೊಡ್ಬೇಕಲ್ಲ, ಯಾರಿಗೆ ಲಕ್ಕಿರುತ್ತೆ ಅವ್ರು ಇದನ್ನು ಮಾಡೋಣ ಅಂತ. ನಾವು ಗೋವಾ ಎಕ್ಸ್ಪ್ರೆಸ್ದಾಗ ನೋಡಿದ್ವಲ್ರಿ, ಇದನ್ನು ಹೊಸದಾಗಿ ರೀಮೋಡ್ಲಿಂಗ್ ಮಾಡಿದ್ವಿ ಸ್ಟೇಷನ್. ಮತ್ತು ರಾಯಬಾಗಿಂದ ಮತ್ತು ಈ ಸೆಕ್ಷನ್ ನಮ್ಮ ಕುಡ್ಚಿ, ಪಚಾಪುರ, ರಾಯಬಾಗ, ಗೋಕಾಕ್ ರೋಡ ಮತ್ತು ಘಟಪ್ರಭ ಇಲ್ಲಿ ಎಲ್ಲ ಕಡೆಯಿಂದ ಯಾರು ನೋಡತ್ತೀರಿ ಕಾಮೆಂಟ್ ಮಾಡಿ ತಿಳಿಸ್ರಿ ನಂಗೆ. ಅಂದ್ರೆ ನಾನು ಇನ್ನೊಮ್ಮೆ ಹುಬ್ಬಳ್ಳಿ ಪುಣೆ ವಂದೇ ಭಾರತ್ ಮಾಡ್ಬೇಕಂತೇವು ಬೇಡ ಅಂತೇಳಿ ನನಗೆ ಗೊತ್ತಾಗುತ್ತೆ. ಬರೀ ಈಚೆ ಕಡೆ ಏನೈತೆ ನೋಡೋಣ ಸ್ಟೇಷನ್. ಈಚೆ ಕಡೆ ಒಂದು ಪ್ಲಾಟ್ಫಾರ್ಮ್ ಐತಿ, ಇದು ದೊಡ್ಡದೈತ್ರಿ ಇದು ರಾಯಬಾಗ. ಈಚೆ ಕಡೆ ನೋಡ್ರಿ, ಇಲ್ಲಿ ಈಚೆ ಕಡೆ 2 ಪ್ಲಾಟ್ಫಾರ್ಮ್ ಅದಾವ, ಟೋಟಲ್ 3 ಪ್ಲಾಟ್ಫಾರ್ಮ್ ನಿಮಗಿಲ್ಲ ಸಿಗ್ತಾವ ರಾಯಬಾಗ್ಗಳವ್ರು. ಫುಲ್ ಮಳೆ ವಾತಾವರಣ ಐತೆ ನೋಡ್ರಿ ಇಲ್ಲಿ. ಮಾಡಕೈತಿ ವಾಪಸ್ ನಂದು ಹೆಂಗೆ ಹೇಳಿದೆ ಅಲ್ಲ ಹಂಗೆ ಪ್ಲ್ಯಾನ್ನಾಗ ಬರ್ತೇನೆ ನಾನು ನೋಡೋಣ. ರಾಯಬಾಗಿಗೆ ಜಾಸ್ತಿ ಜನ ಡಿಬೋರ್ಡ್ ಆದ್ರು ನೋಡ್ರಿ ಇಲ್ಲಿ ಈ ಟ್ರೈನಿಗೆ ಸಿಗ್ನಲ್ ಆದ. ಚಿಂಚಲಿಗೆ ಎಂಟ್ರ್ ಆದಿವ್ರಿ ನಾವೀಗ. ಚಿಂಚಲಿ ಮಾಯಮ್ಮನ ಗುಡಿ ಇಲ್ಲೇ ಐತೆ ಚಿಂಚಲಿ ಒಳಗೆ. ಮತ್ತು ಚಿಂಚಲಿಯಿಂದ ಯಾರು ನೋಡತ್ತಾರೆ ಕಾಮೆಂಟ್ ಮಾಡಿ ತಿಳಿಸ್ರಿ. 10 ಕಿಲೋಮೀಟ್ರಿಗೆ ಒಂದೊಂದು ಸ್ಟಾಪ್ ಅದಾವ ರೀ. ಮತ್ತು ನಾನು ತಾತ್ಕಾಲ ಬುಕ್ಕಿಂಗ್ ಮಾಡ್ಬೇಕು, ಅದಕ್ಕೆ ರೆಡಿ ಆಗಿ ಕುಂತಾನೆ. ಇನ್ನೊಂದು 5 ನಿಮಿಷ ಉಳ್ದದ ತಾತ್ಕಾಲಿಗೆ ಅದಕ್ಕೆ. ನಾವೀಗ ಎಂಟ್ರ್ ಆದೀವ್ರಿ ಕುಡ್ಚಿಗೆ. ಬಟ್ ಇಲ್ಲಿ ನೋಡ್ರಿ ಕುಡ್ಚಿಗೆ ಎಂಟ್ರ್ ಆದೀವ. ಒಂದು ಬ್ಯಾಡ್ ನ್ಯೂಸ್ ರೀ, IRCTC ತಾತ್ಕಾಲ ಬುಕ್ಕಿಂಗ್ ಟೈಮ್ ಒಳಗೆ ಸರ್ವರ್ ಮೇಂಟೆನೆನ್ಸಿಗೆ ಹಾಕ್ಯಾರ. ಏನು ಹೇಳ್ಬೇಕು ಹೇಳ್ರಿ ನೋಡ್ರಿ, ಇಲ್ಲೇ ತಾತ್ಕಾಲ ಬುಕ್ಕಿಂಗ್ ಟೈಮ್ ಒಳಗೆ IRCTC ಸರ್ವರ್ ಮೇಂಟೆನೆನ್ಸ್ ಅಂತ. ನಂದು SMT ಮುರುಡೇಶ್ವರದ್ದು ಏನು ಗತಿನೋ ಅದು ಗತಿ. ಬಟ್ ಇದು ಇದ್ರೊಳಗೆ ಟಿಕೆಟ್ ತೆಗಿಬೋದು ರೀ ಸ್ಟೇಷನ್ ಒಳಗೆ ಹೋಗ್ಯ. ಬಟ್ ಸ್ಟೇಷನ್ ಎಲ್ಲಿ ತೆಗಿತೀರಿಪ್ಪ, ಚಾನ್ಸ್ ಇಲ್ಲ. ಇಲ್ಲೇ ನೋಡ್ಲೇನು ಕುರ್ಚಿಗಳದ. ಬಟ್ ಕುರ್ಚಿ ಒಳಗೂ ಗದ್ಲು ಇರುತ್ತೆ ರೀ. ನಾಳೆ ಫ್ರೈಡೇ ಅಂದ್ರೆ ನಾಳೆ ಇಲ್ಲೂ ಮಾಡಕ್ಕೆ ಗದ್ಲು ಇರುತ್ತೆ, ಸಿಗುತ್ತಿಲ್ಲ ಡೌಟು. ಎಂಟ್ರಾದೀವಿ ನೋಡ್ರಿ ಇಲ್ಲೇ ಕುರ್ಚಿಗೆ. ಶಕ್ ಕುರ್ಚಿಗೆ ನಾನು ಸೇಮ್. ಬಟ್ ಇಲ್ಲಿ ಕುರ್ಚಿಗೆ ಮೇ ಬಿ ನಂಗೆ ಅನ್ಸ್ಬಿಟ್ಟು 2 ನಿಮಿಷ ಸ್ಟಾಪ್. ಕುರ್ಚಿ ಒಳಗೆ ಜನರಲ್ ಗದ್ಲು ನೋಡ್ರಿ. ಇಲ್ಲಿ ಮಿರಜ್ಗೆ ಹೋಗಾಕ, ಮಿರಜ್ದಿಂದ ಬರಾಕ, ಇನ್ನು ಈ ಟ್ರೈನಿಗೆ ಬಂದರೂ ಗೊತ್ತಾಗಲಿಲ್ಲ. ಸಿಗ್ನಲ್ ಆಗಿಲ್ಲ ನಮ್ದಿನ್ನ. ಈಚೆ ಕಡೆ ಭಾಳ ಬೇಜಾರಾಗತ್ತೈತ್ರಿ. SMT ಮುರುಡೇಶ್ವರ ಟ್ರೈನ್ ಅದು ಮೊದಲು ನಾಳೆ ಫ್ರೈಡೇ ಮುರುಡೇಶ್ವರ ಮತ್ತು ಮಂಗ್ಳೂರು ಸೈಡ್ ಓವರ್ ಫುಲ್ ಆಗತ್ತೆ ಅದು ಗಾಡಿ. ಆನ್ಲೈನಾಗ ಸಿಗ್ಬೇಕಿತ್ತ. ಈಗ ಏನರ ಪ್ಲ್ಯಾನ್ ಹುಡುಕ್ಬೇಕ್ರಿ. ಡೌನ್ ಆಗಿರ್ತದಂದ್ರೆ ಎಲ್ಲಾರ್ದು ಡೌನ್ ಆಗಿರುತ್ತೆ. ಭಾಳ ಮಾಡಿ ಒಂದು 60 ಟಿಕೆಟ್ ಹೋಗಿದ್ದಾವ್ರಿ. ಟಿಕೆಟ್ ಕೌಂಟ್ರಿಗೆ ಹೋಗಿ ತಗೊಳ್ಳೋರಿ. ಎಲ್ಲರೂ ಲೇಸಿ ಆಗ್ಯಾರ ಈಗ, ನಮ್ಮಂಗೆ ಆನ್ಲೈನ್ ತಗೋತಾರೆ. ಕೃಷ್ಣಾ ನದಿ ಕ್ರಾಸ್ ಮಾಡತ್ತೀವ್ರಿ ನಾವೀಗ. ಎಲ್ಲಿ ಹೇಳ್ರಿ, ಕುಡ್ಚಿ ಔಟ್ರದಾಗ. ಎಲ್ಲಿ ಒಂದು ಸ್ವಲ್ಪ ನೀರು ಬರೋಡ್ಕ ಅದು ಮುಳುಗುತ್ತಿರ್ತಬೇಕ್ರಿ. ಇದು ಇದೈತಲ್ರಿ ಇದು ಬ್ರಿಡ್ಜ್, ಹೆಂಗೆ ಮುಳುಗ್ತತೇನ್ರಿ ಇದು? ಲೋಕಲ್ ಕುಡ್ಚಿ ಅವ್ರು ಇದ್ರೆ ಕಾಮೆಂಟ್ ಮಾಡಿ ಹೇಳ್ರಿ ನಮ್ಗೆ. ಮುಳುಗಿದತ್ತತ್ರ ಅದು. ಈಗ ಏನು ಮಳೆ ಇಲ್ಲ ಏನಿಲ್ಲ, ಈಗ ಮುನ್ಗಿತದ ಅರ್ಧ. ಆಮೇಲೆ ಆ ಬ್ರಿಡ್ಜ್ ಯೂಸ್ ಮಾಡ್ಬೋದು. ಮೇ ಬಿ ಬ್ರಿಡ್ಜ್ ಹೊಸ ಕಟ್ಟತ್ತಾರಲ್ಲ. ಮೋಸ್ಟ್ ಡಿಫಿಕಲ್ಟ್ ಪ್ರೊನೌನ್ಸಿಯೇಷನ್ ನೇಮ್ ನನಗಿದೆ. ಯಾಕಂದ್ರೆ ಹಳೆ ನಂದು ರಾಣಿ ಚೆನ್ನಮ್ಮ ಎಕ್ಸ್ಪ್ರೆಸ್ ಒಳಗೆ ಹೇಳಿದ್ರಿ ಉಗಾರ್ ಕುದ್ರ ಏನೇನೋ ಅಂದಿದ್ದೀರಿ ನಾನು. ಈಗ ಉಗಾರ್ ಕುದ್ರಿಗೆ ಎಂಟ್ರ್ ಇದೀವಿ ನಾವು. ಮತ್ತು ತಪ್ಪಿ ನೋಡ್ರಿ, ಉಗಾರ್ ಕುದ್ರ ರೀ. ಭಾಳ ಕನ್ಫ್ಯೂಸ್ ಆಗತ್ತೆ ರೀ ಇದು ನೇಮ್. ನಾವೀಗ ಉಗಾರ್ ಕುದ್ರಿಗೆ ಎಂಟ್ರ್ ಆದೀವ್ರಿ. ನಮ್ಮ ತಾತ್ಕಾಲ ಸಿಕ್ಕಿಲ್ಲ, ನೋಡೋಣ ಅಂತ. ನಮಗೆ ಸಿಕ್ಕಿಲ್ಲ ಅಂದ್ರೆ ಯಾರಿಗೂ ಸಿಕ್ಕಿರೋದಿಲ್ಲ. ಟ್ರೈ ಮಾಡೋಣ. ಯಾವಾಗ ಪಟ್ ನಾನು 2 ನಿಮಿಷಕ್ಕೆ 1 ನಿಮಿಷಕ್ಕೆ ನೋಡ್ಕೊತ ಇರ್ತೀನಿ. ಇಲ್ಲಾಂದ್ರೆ ಮಿರಾಜ್ದಾಗ ಹೋಗಿ ಕೌಂಟರ್ ಟಿಕೆಟ್ ತೊಗೊಂಡ್ಬಿಡ್ತೀನಿ. ಅದು ಬೇಷ. ಈ ಸೈಡ್ ಅನ್ಸುತ್ತೆ, ಇದೇ ಸೈಡ್ ಅನ್ಸುತ್ತೆ. ಮಿರಾಜ್ ಬರುತ್ತೆ.
ಎಷ್ಟು ನಮ್ದು 12:40ಕ್ಕೆ ಟೈಮಿಂಗ್ ಇತ್ತು, ಸರಿ 12:25 ಅನ್ಸಕೋತ ನಾನು. ಹಂಗೆ ನಾನು ರಿಸರ್ಚ್ ನಡೆದಿರ್ತಾವ್ರಿ ಹತ್ತಾಗ ಇಲ್ಲಿ ನೋಡ್ರಿ, ಇಲ್ಲಿ ಎಲ್ಲ ಟ್ರೈನ್ಗಳು ನೋಡ್ಕೊತ ಕುಂತಿರ್ತಾನೆ ನಾನು. ಅವು ಬಿಡೋಂಗಿಲ್ಲ ಇವು ಬಿಡೋಂಗಿಲ್ಲ, ಖಾಲಿ ಕುಂದ್ರು ಓದ್ಲಿ. ನಮ್ಮ ಟ್ರೈನಲ್ಲೇ ಐತಿ ರಾಣಿ ಚೆನ್ನಮ್ಮ. 11:45 ಕುಂದೈತೆ, 15:25 40 ನಿಮಿಷ ಬಿಫೋರ್. ನಾ ಇಲ್ಲೇ ಕುಂದಿರ್ತೇನೆ ರೀಪ್ಪ. ನಾನು ರೊಕ್ಕ ಕೊಟ್ಟಿದ್ದು 12:30 ಮಟ್ಟ ಕೊಟ್ಟನಿ. ನಾ ಯಾಕೆ ಹೋಗ್ಲಿ, ನಾ ಇಲ್ಲೇ ಕುಂದಿರ್ತೇನೆ. ಸ್ಟೇಷನಾಗ ಅಂತೂ ಕುಂದ್ರಬೇಕು, ಹೋಗಿ ಸ್ಟೇಷನಾಗ ಕುಂದ್ರ ಬದಲು ಇಲ್ಲೇ ಕುಂದಿರ್ತೇನೆ ನಾನು. ಏನು ಇದು ಚಾ ಬಿತ್ರೆ ಆಗಲಿ ಸ್ವಲ್ಪ, ಅದು ಆಮೇಲೆ ಕ್ಲೀನ್ ಮಾಡ್ತಾರೆ ಅವ್ರು, ಮೇಂಟೆನೆನ್ಸ್ ಆಗುತ್ತೆ ಮುಂದೆ. ಎಂಟ್ರಾದೇವ್ರಿ ಮೀರಜ್ ಜಂಕ್ಷನಿಗೆ. ಅದು ಫಸ್ಟ್ ಎ ಸಿಗೆ ಬಾಯ್ ಹೇಳೋ ಟೈಮ್ ಮಾಡ್ತಾರೆ. ಕ್ಲೋಸ್ ಮಾಡಿಬಿಟ್ರಿ ಇಲ್ಲೇ ಇದ್ರದ್ದು ಮೇಂಟೆನೆನ್ಸ್ ಆಗತ್ತೈತ್ರಿ. ಬರೀ ಸಾಂಗ್ಲಿಗೆ ಹೊಳ್ಸ್ಕೊಂಬರ್ತಿರ್ಬೇಕು ಇದು ಹೋಗಿ. ಇಲ್ಲಿ ಮಟ್ಟ ನೋಡ್ರಿ ಅಂದ್ರೆ ಚಲೋ ಅನ್ಸತ್ತೆ ಅಂತ ಅನ್ಕೋತೀನಿ. ಫಸ್ಟ್ ಎ ಸಿ ಜರ್ನಿ ರಾಣಿ ಚೆನ್ನಮ್ಮ ಎಕ್ಸ್ಪ್ರೆಸ್ ಅದ ಕಟ್ಟಿತ್ತು, ಬಟ್ ಹೆಂಗೋ ನಿಮ್ಮ ಸಂಬಂಧ ರಾಣಿ ಚೆನ್ನಮ್ಮ ಎಕ್ಸ್ಪ್ರೆಸ್ ತರ್ಬೇಕಂತೇಳಿ ಇಷ್ಟೆಲ್ಲ ಕಷ್ಟಪಟ್ಟೇನಿ ರೀ. ನಿಮ್ಗೆ ಇಷ್ಟ ಆದ್ರೆ ಲೈಕ್ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿರಿ. ಮತ್ತು ಹೇಳ್ಬೇಕಂತಂದ್ರೆ ಇಲ್ಲಿಂದ ನೋಡ್ತಾನೆ ರೀ ಹೆಂಗೆ ಹೋಗ್ಬೇಕಂತೇಳಿ. ನಾನು ಹೋಗ್ಬೇಕಾಗಿದ್ದ ಟ್ರೈನ್ ಡಿಪಾರ್ಟ್ ಆಗಿಬಿಡ್ತು. ಇನ್ನು ನಾನು ಹರಿಪ್ರಿಯ ಎಕ್ಸ್ಪ್ರೆಸ್ಸಿಗೆ ಹೋಗಿ ಬೆಳಗಾವಿ ಇಳ್ಕೊಂಡೆ, ಬೆಳಗಾವಿಯಿಂದ ಹರಿಹರ ಹೋಗಿ ಹರಿಹರಿಂದ ಶಿವಮೊಗ್ಗ ಹೋಗ್ಬೇಕು ನೋಡ್ರಿ. ಇದೊಂದಿಟ್ಟು ಇಷ್ಟ ಆದ್ರೆ ಸಬ್ಸ್ಕ್ರೈಬ್ ಮಾಡಿರಿ, ಇಲ್ಲಾಂದ್ರೆ ಲೈಕ್ ಆದ್ರೆ ಲೈಕ್ ಮಾಡಿರಿ, ಡಿಸ್ಲೈಕ್ ಆದ್ರೆ ಡಿಸ್ಲೈಕ್ ಮಾಡಿರಿ. ಸಿಗೋಣಂತ ಮುಂದಿನ ನೋಡೋಳಗೆ. ಇಲ್ಲಿ ಮಟ್ಟ ನೋಡ್ರಿ ಅಂದ್ರೆ ಚಲೋ ಅನ್ಸುತ್ತೆ ಅಂತ ಅನ್ಕೋತೀನಿ. ಇನ್ನೊಂದು ಸ್ಟುಡಿಯೋ ಸಿಗೋಣಂತ. ಅಲ್ಲಿ ಮಟ್ಟ ಜೈ ಹಿಂದ್, ಜೈ ಕರ್ನಾಟಕ.